ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ನಾರದರು ಹಿಂದಿನ ಜನ್ಮದಲ್ಲಿ ತಾವು ಸಾರಸ್ವತ ಬ್ರಾಹ್ಮಣನಾಗಿ ಹುಟ್ಟಿ ಬ್ರಹ್ಮಪಾರ ಸ್ತೋತ್ರವನ್ನು ಚೆನ್ನಾಗಿ ಜಪ ಮಾಡಿ ಧ್ಯಾನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದರು ಹಾಗೆ ಅಂತ. ತದನಂತರ ಬ್ರಹ್ಮದೇವರ ದ್ವಾರ ಮುಂದಿನ ದಿನಕಲ್ಪದಲ್ಲಿ ಅವರು ಹುಟ್ಟಿ ಬಂದರು ಹಾಗೆ ಅಂತ ನೋಡಿದ್ದೀವಿ. ಅದರಿಂದ ನಾರದರು ಹೇಳ್ತಾರೆ ಪ್ರಿಯವ್ರತ ರಾಜನಿಗೆ, ಪ್ರಿಯವ್ರತ ಮಹಾರಾಜ ನೀನು ಕೂಡ ನಾರಾಯಣನನ್ನು ಉಪಾಸನೆ ಮಾಡಿ ಅವನೇ ಸರ್ವೋತ್ತಮ, ಜೀವನಿಗಿಂತ ವಿಲಕ್ಷಣನಾದವ ಹಾಗೆ ಅಂತ ನೀನು ಉಪಾಸನೆಯನ್ನು ಮಾಡಿ ಅನುಗ್ರಹವನ್ನು ಪಡಿ ಅಂತ ಹೇಳಿದಾಗ ಪ್ರಿಯವ್ರತ ಮಹಾರಾಜನು ಕೂಡ ಅದೇ ರೀತಿಯಾಗಿ ಮಾಡ್ತಾನೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಭವತೀಂ ಸಪ್ತಧಾ ಕೃತ್ವಾ ಪುತ್ರಾಣಾಂ ಚ ಪ್ರದಾಯ ಸಹ ಪ್ರಿಯವ್ರತಸ್ತಪಸ್ತೇಪೇ ನಾರದಾತ್ ಶ್ರುತ ವಿಸ್ಮಯಃ. ಪ್ರಿಯವ್ರತ ಮಹಾರಾಜ ನಾರದರು ಹೇಳಿದ ಆ ಮಾತನ್ನೆಲ್ಲ ಕೇಳಿ ಆಶ್ಚರ್ಯ ಆಯಿತು. ನಾರಾಯಣಾತ್ಮಕಂ ಬ್ರಹ್ಮಂ ಪರಂ ಜಪ್ತ್ವ, ಪರಮಾತ್ಮನ ಪ್ರತಿಪಾದಕವಾದ ಆ ಸ್ತೋತ್ರಗಳನ್ನೆಲ್ಲ ಅವರು ಜಪವನ್ನು ಮಾಡಿ ತತಃ ತುಷ್ಟಮನಾಹ, ಅದರಿಂದ ಸಂತುಷ್ಟರಾಗಿ ನಿರ್ವಾಣಂ ಆಪ್ತವಾನ್, ಮೋಕ್ಷವನ್ನು ಕೂಡ ಪಡೆದರು ಹಾಗೆ ಅಂತ ಮುಂದೆ ಹೇಳ್ತಾರೆ. ಈ ರೀತಿಯಾಗಿ ಗುರುಗಳು ಅವರ ಪಾತ್ರ ಅದು ಭಾರಿ ಮುಖ್ಯವಾದದ್ದು. ದಾಸರು ಹೇಳ್ತಾರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹಾಗೆ ಅಂತ. ಇವರೇ ನಾರದರೇ ಅದನ್ನು ಹೇಳಿದ್ದು. ಪುರಂದರದಾಸರಾಗಿ ನಾರದರೇ ಬಂದು ನಮಗೆ ಆ ವಿಷಯವನ್ನು ತಿಳಿಸಿದ್ದಾರೆ. ಈ ರೀತಿಯಾಗಿ ಗುರುಗಳ ಪಾತ್ರ ಅದು ಅಪೂರ್ವವಾದದ್ದು. ಅದರಿಂದ ನಮ್ಮಲ್ಲೂ ಕೂಡ ನಮ್ಮ ಜೀವನದಲ್ಲೂ ಕೂಡ ಗುರುಗಳಿಗೆ ಆದ್ಯತೆಯನ್ನು ಕೊಡುವುದನ್ನು ನಾವು ಕಲಿಯಬೇಕು. ಏನೇ ಆಗಲಿ ಗುರುಗಳ ಹತ್ರ ಅಪ್ಪಣೆಯನ್ನು ಪಡೆದು, ದೊಡ್ಡವರ ಹತ್ರ ಅಪ್ಪಣೆಯನ್ನು ಪಡೆದು ಸತ್ಕಾರ್ಯವನ್ನು ಮಾಡೋದು ಇತ್ಯಾದಿಗಳನ್ನು ನಾವು ತೊಡಗಬೇಕು ಎನ್ನುವ ಪದ್ಧತಿ ಮೊದಲಿಂದ ಬಂದದ್ದು. ಅದಾದ ಮೇಲೆ ಪರಮಾತ್ಮ ವರಾಹರೂಪಿ ಪರಮಾತ್ಮ ಹೇಳ್ತಾನೆ, ಶೃಣುಚಾನ್ಯದ್ ವರಾರೋಹಿ ಯದ್ವೃತ್ತಂ ಪರಮೇಷ್ಠಿನಃ ಆರಾಧನಾಯ ಚ ಯತಃ ಪುರಾಕಾಲೇ ನೃಪಸ್ಯಃ. ಅನೇಕ ರಾಜರ ಚರಿತ್ರೆಯನ್ನು ಹೇಳ್ತೀನಿ ಅಂತ ಪರಮಾತ್ಮ ಮೊದಲೇ ಹೇಳಿದ್ದ. ಪ್ರಿಯವ್ರತ ರಾಜನ ಚರಿತ್ರೆಯನ್ನು ಒಂದಿಷ್ಟು ವಿವರಣೆ ಮಾಡಿ ಇನ್ನೊಂದು ರಾಜನ ಕಥೆಯನ್ನು ಹೇಳ್ತೇನೆ ಕೇಳು ಹಾಗೆ ಅಂತ. ಆಸೀತ್ ಅಶ್ವಶಿರ ನಾಮ ರಾಜ ಪರಮಧಾರ್ಮಿಕ ಹಾಗೆ. ಅಶ್ವಶಿರ ಅಂತ ಒಂದು ರಾಜನ ಕಥೆಯನ್ನು ಭೂವರಾಹ ದೇವರು ಧರಣಿದೇವಿಗೆ ಹೇಳ್ತಾ ಇದ್ದಾರೆ. ಅಶ್ವಶಿರ ಅವನು ಪರಮಧಾರ್ಮಿಕ. ಅವನು ಅಶ್ವಮೇಧೇನ ಯಜ್ಞೇನ ಯಷ್ಟ್ವಾ ಸುಬಹುದಕ್ಷಿಣಃ, ಅಶ್ವಮೇಧ ಯಾಗದಿಂದ ಅನೇಕ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ದ ಅವನು. ಸ್ನಾತಶ್ಚ ಅವಭೃತೆ ಸೋತ ಬ್ರಾಹ್ಮಣೈ ಪರಿವಾರಿತಃ. ಯಜ್ಞ ಆದ ಮೇಲೆ ಅವಭೃತ ಸ್ನಾನ ಅಂತ ಇದೆ. ಅವಭೃತ ಸ್ನಾನ ಕೊನೆಯ ಕಾರ್ಯಕ್ರಮ. ಅದಾದರೆ ಯಜ್ಞ ಮುಗೀತು ಅಂತ. ಆ ಅವಭೃತ ಸ್ನಾನ ಬ್ರಾಹ್ಮಣರ ಪರಿವಾರ ಜೊತೆಗೆ ಅವನು ಅಲ್ಲಿಗೆ ಸ್ನಾನಕ್ಕೆ ಅಂತ ಹೋಗ್ತಾನೆ. ಯಾವದಾಸ್ತೆ ಚ ರಾಜರ್ಷಿ ತಾವತ್ ಯೋಗಿವರೋ ಮುನಿ ಆಯಯೌ ಕಪಿಲಃ ಶ್ರೀಮಾನ್ ಜೈಗೀಷವ್ಯಶ್ಚ ಯೋಗಿರಾಟ್.
ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ಇಬ್ಬರು ಬಂದರಂತೆ. ಯಾರು? ಕಪಿಲ ಮತ್ತು ಜೈಗೀಷವ್ಯ ಹಾಗೆ ಅಂತ ಇಬ್ಬರು ಬಂದರು. ಅವರೆಂಥವರು? ಯೋಗಿ ರಾಟ್ ಅಂತ, ಅಂದರೆ ಮಹಾಯೋಗಿಗಳು. ಮಹಾಯೋಗಿಗಳಾದ ಕಪಿಲ ಮತ್ತು ಜೈಗೀಷವ್ಯ ಎನ್ನುವರು. ಅವರು ಈ ಅಶ್ವಶಿರ ಮಾಡಿದ ಆ ಅವಭೃತ ಸ್ನಾನ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾರೆ. ತತಃ ತ್ವರಿತಮುತ್ತಾಯ ಸರಾಜ ಸ್ವಾಗತ ಕ್ರಿಯಾಂ. ರಾಜನು ಕೂಡ ಅವರು ಬಂದಾಗ ಎದ್ದು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸ್ವಾಗತವನ್ನು ಕೋರಿ ಪೂಜೆಯನ್ನು ಮಾಡಿ ಆಸನದಲ್ಲಿ ಕುಳ್ಳಿರಿಸಿ ಸತ್ಕಾರವನ್ನು ಮಾಡಿ ಕೇಳ್ತಾನೆ, ಭವಂತೌ ಸಂಶಯಂ ವಿಪ್ರೌ ಪೃಚ್ಛಾಮಿ ಪುರುಷೋತ್ತಮೌ ಕಥಂ ಆರಾಧಯೇ ದೇವಂ ಹರಿಂ ನಾರಾಯಣಂ ಪರಂ. ನೋಡಿ, ದೊಡ್ಡವರು ಬಂದಾಗ ನಮ್ಮ ಪ್ರಶ್ನೆಯನ್ನೆಲ್ಲ ಕೇಳಿ ನಾವು ಸಂದೇಹವನ್ನು ಕಳ್ಕೋಬೇಕಂತ. ಆ ರೀತಿಯಾಗಿ ಅಶ್ವಶಿರ ರಾಜ ತಾನು ಪ್ರಶ್ನೆಯನ್ನು ಮಾಡ್ತಾನೆ, ಕಥಂ ಆರಾಧಯೇ ದೇವಂ ಹರಿಂ ನಾರಾಯಣಂ ಪರಂ. ಹಾಗೆ ಸರ್ವೋತ್ತಮನಾದ ನಾರಾಯಣನ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆ ಅಂತ ಪ್ರಶ್ನೆ ಮಾಡ್ತಾನೆ. ಯಾರು? ಅಶ್ವಶಿರ. ಇದು ನನಗಿರುವ ಸಂಶಯ, ಅದನ್ನು ತಾವು ಪರಿಹಾರ ಮಾಡಬೇಕು ಹಾಗೆ ಅಂತ. ಅವ್ರು ಹೇಗೆ ಬಂದರು? ಅವರು ಸ್ವೇಚ್ಛೆಯ ಆಗತವು ಅಂತ ಬರೀತಾರೆ. ಪರಮಾತ್ಮನ ಇಚ್ಛೆ ಅವರಲ್ಲಿಗೆ ಬಂದರು, ಇಲ್ಲದ್ರೆ ಅವರು ಬರುವ ಪ್ರಸಂಗನೇ ಇಲ್ಲ ಅಲ್ಲಿ. ಈ ರಾಜನಿಗೆ ಈ ಒಂದು ಅನುಗ್ರಹ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅಲ್ಲಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಆಗ ಆ ಬ್ರಾಹ್ಮಣರು ಕಪಿಲ ಜೈಗೀಷವ್ಯ ಅವರು ಹೇಳ್ತಾ ಇದ್ದಾರಂತೆ, ಕಹ ಏಷಃ ಪ್ರೋಚ್ಯತೆ ರಾಜನ್ ಸ್ವಯ ನಾರಾಯಣೋ ಗುರು ಆವಾಂ ನಾರಾಯಣೋ ದ್ವೌತು ಪ್ರತ್ಯಕ್ಷಗತೌ ನೃಪ. ಹೇಗೆ ಪೂಜೆ ಮಾಡಬೇಕು ಅಂತ ಕೇಳ್ತೀಯಲ್ಲ, ನೋಡಿ ನಾವು ಬಂದಿದ್ದೀವಿ ನೋಡು, ನಮ್ಮನ್ನು ಪೂಜೆ ಮಾಡು ಹಾಗೆ ಅಂತ ಹೇಳಿಬಿಟ್ರು. ಏನು ಮಾಡಬೇಕು ರಾಜ? ನಾವು ಬಂದಿದ್ದೀವಿ, ನಮ್ಮನ್ನು ಪೂಜೆ ಮಾಡ್ರಿ ಹಾಗೆ ಅಂತ. ಅಶ್ವಶಿರ ಹೇಳ್ತಾನೆ, ಭವಂತೌ ಬ್ರಾಹ್ಮಣೌ ಸಿದ್ಧೌ ತಪಸಾ ದಗ್ಧ ಕಿಲ್ಮಷೌ ಕಥಂ ನಾರಾಯಣೌ ಇಮಾಂ ಇತಿ ವಕ್ಷ್ಯ ಇತಿ ವಾಕ್ಯಂ ಅಥೇರಿತಂ. ಹಾಗೆ ಅಲ್ಲ, ನೀವು ಸಿದ್ಧ ಪುರುಷರು, ಯೋಗಿಗಳು, ನೀವು ನಾರಾಯಣ ಹೇಗೆ ಆಗಲಿಕ್ಕೆ ಸಾಧ್ಯ? ನಾನು ಕೇಳಿದ ಪ್ರಶ್ನೆ ಏನು? ನಾರಾಯಣನನ್ನು ಹೇಗೆ ಪೂಜೆ ಮಾಡಿದ್ರೆ ನೀವು ಬ್ರಾಹ್ಮಣರಾದ ನಿಮ್ಮನ್ನು ಪೂಜೆ ಮಾಡು ಅಂತ ಹೇಳ್ತಾರಲ್ಲ ಹಾಗೆ ಅಂತ ಪ್ರಶ್ನೆ. ಯಾಕೆ? ಅವನ ದೃಷ್ಟಿಯಿಂದ ನಾರಾಯಣ ಹೇಗಿರ್ತಾನೆ? ಅಶ್ವಶಿರನ ದೃಷ್ಟಿಯಿಂದ ಶಂಖಚಕ್ರ ಗದಾಪಾಣಿ ಪೀತವಾಸ ಜನಾರ್ದನ. ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡಿರಬೇಕು, ಪೀತಾಂಬರವನ್ನು ಧರಿಸಿದವನಾಗಿರಬೇಕು. ಗರುಡಸ್ಥೋ ಮಹಾದೇವ ಕಸ್ತಸ್ಯ ಸದೃಶೋ ಭುವಿ. ಗರುಡ ವಾಹನನಾಗಿ ಬರಬೇಕು. ಅಂತಹ ಪರಮಾತ್ಮನಿಗೆ ಸದೃಶರಾಗಿ ಭೂಮಿಯಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ಅದರಿಂದ ಆ ಪರಮಾತ್ಮನನ್ನು ಪೂಜೆ ಮಾಡುವ ಕ್ರಮ ಹೇಗೆ ಅದನ್ನು ತಿಳಿಸಿಕೊಡಿ ಹಾಗೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ತಸ್ಯ ರಾಜ್ಞೋ ವಚಶ್ರುತ್ವ ತೌ ವಿಪ್ರೌ ಶಂಸಿತೌ ವ್ರತೌ ಜಹಸತು ಪಶ್ಯ ವಿಷ್ಣುಂ ರಾಜನ್ನಿತಿ ಜಜಲ್ಪತು. ಅವರಿಬ್ಬರು ನಕ್ಕು ಬಿಟ್ರಂತೆ. ಅಶ್ವಶಿರನ ಮಾತನ್ನು ಕೇಳಿ ನಗು ಬಂತು ಅವರಿಗೆ. ನಕ್ಕಿ ಹೇಳಿದರಂತೆ, ಹೇ ರಾಜ, ನೋಡು, ನಮ್ಮನ್ನೇ ನೋಡು ಹಾಗೆ ಅಂತ. ಏವ ಮುಕ್ತ ಸ ಕಪಿಲಃ ಸ್ವಯಂ ವಿಷ್ಣುರ್ ಬಭೂವಃ. ಇದ್ದಕ್ಕಿದ್ದಾಗಿ ಆ ಕಪಿಲ ಅವರೇನಾದರೂ ವಿಷ್ಣುವಿನ ರೂಪವನ್ನು ತಾಳಿದರು. ಅಂದರೆ ಹಿಂದೆ ಏನು ಹೇಳಿದ ಶಂಖಚಕ್ರ ಗದಾ ಪದ್ಮ ಇತ್ಯಾದಿಗಳು, ಪೀತವಾಸ ಇತ್ಯಾದಿ, ಆ ರೂಪವನ್ನು ಕಪಿಲ ರೂಪಗ ಬ್ರಾಹ್ಮಣ ಪರಮಾತ್ಮನೇ ಬಂದಿರೋದು, ಆ ರೂಪವನ್ನು ತಾಳಿದ ಅಂತ. ಇನ್ನು ಜೈಗೀಷವ್ಯ ಗರುಡ ತಕ್ಷಣ ಗರುಡನಾಗಿ ಬಿಟ್ರಂತೆ. ಜೈಗೀಷವ್ಯ ಗರುಡನಾದರೂ ಕಪಿಲ ವಿಷ್ಣು ರೂಪವನ್ನು ತಾಳಿದರು. ಹಾಗೇನಾಯಿತು? ಸಭೆಯಲ್ಲಿ ಆಹಾಕಾರನೇ ಆಗೋಯ್ತಂತೆ. ಆಹಾ, ಏನಿದು? ಇದ್ದಕ್ಕಿದ್ದಾಗಿ ಇಬ್ಬರು ಬ್ರಾಹ್ಮಣರು ರಾಜ ಕೇಳಿದ ಅಂತೇಳಿ ಒಬ್ಬ ವಿಷ್ಣು ಆದರೂ ಒಬ್ಬರು ಗರುಡನಾಗಿಬಿಟ್ರಲ್ಲ ಹಾಗೆ ಅಂತ. ದೃಷ್ಟ್ವಾ ನಾರಾಯಣಂ ದೇವಂ ಗರುಡಸ್ಥಂ ಸನಾತನಂ. ಗರುಡಾರೂಢನಾದ ಪರಮಾತ್ಮನನ್ನು ಕಂಡ್ರು ಹಾಗೆ ಅಂತ. ಅದು ಕಾಣಬೇಕಾದ ರೂಪ ಅಂತ. ನಮ್ಮಲ್ಲಿ ಶ್ರೀಕರ ನಾರಾಯಣ ಅಂತ ಒಂದು ಮೂರ್ತಿ ಇದೆ. ಆ ಶ್ರೀಕರ ನಾರಾಯಣನನ್ನು ಕೂಡ ನಾವು ಹೇಗೆ ಉಪಾಸನೆ ಮಾಡ್ತೀವಿ? ಗರುಡಾರೂಢನಾಗಿ ಅಷ್ಟಭುಜವುಳ್ಳ ಪರಮಾತ್ಮನ ರೂಪವಾಗಿ ನಾವು ಉಪಾಸನೆಯನ್ನು, ಪೂಜೆಯನ್ನು ಮಾಡ್ತೀವಿ. ಗರುಡಧ್ವಜನಾಗಿ ಪರಮಾತ್ಮನನ್ನು ಪೂಜೆ ಮಾಡೋದು ಒಂದು ಔಚಿತ್ಯ ಇದೆ. ಏನು? ಯಾಕೆ? ಗರುಡನ ಸಾಮಾನ್ಯವಾಗಿ ನೋಡಿರ್ತೀವಿ,
ಇಲ್ಲಿ ಅಬ್ಬೂರಲ್ಲಿ ಒಂದು ಶ್ರೀನಿವಾಸ ದೇವರನ್ನು ವ್ಯಾಸರಾಜ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೂ ಕೂಡ ನೋಡಿದರೆ ಆ ಪೀಠದಲ್ಲಿ ಗರುಡನ ಒಂದು ಚಿಹ್ನೆ ಇದ್ದೇ ಇರುತ್ತದೆ. ಗರುಡಾರೂಢನಾದ ಗರುಡ ವಾಹನನಾಗಿ ಪರಮಾತ್ಮನನ್ನು ಪೂಜೆ ಮಾಡುವುದರಲ್ಲಿ ಏನು ಇದೆ ಹಾಗೆ ಅಂದರೆ, ಆ ಗರುಡ ಯಾರು? ಸಮಸ್ತ ವೇದಗಳ ಪ್ರತಿಪಾದ್ಯನಾಗಿದ್ದಾನೆ. ಗರುಡ ಅಂದರೆ ವೇದಾಭಿಮಾನಿ, ಶೇಷದೇವರು ಅಂದರೆ ಪುರಾಣಕ್ಕೆಲ್ಲ ಅಭಿಮಾನಿಯಾಗಿ ಇರತಕ್ಕವರು. ಅದರಿಂದ ನಮಗೆ ದೇವರು ಸಿಗಬೇಕು ಅಂದರೆ ಯಾವುದರ ಮುಖಾಂತರ ಕಾಣಬೇಕು? ವೇದಗಳ ಮುಖಾಂತರನೇ ಕಾಣಬೇಕು. ಈ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ಏನು ಮಾಡಿದ್ದಾನೆ? ತಾನು ಗರುಡಾರೂಢನಾಗಿ ಸಾಮಾನ್ಯವಾಗಿ ಉಪಾಸನೆಯನ್ನು ಮಾಡಬೇಕು ಹಾಗೆ ಅಂತ ನಮಗೆ ಗುರುಗಳ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಅಲ್ಲಿ ನೋಡಿದರೆ ಗರುಡಾರೂಢನಾಗಿ ವಿಷ್ಣು ಪರಮಾತ್ಮ ಕೂತಿದ್ದಾನೆ. ಕೃತಾಂಜಲಿ ಪುಟೋ ಭೂತ್ವಾ ತಥೋ ರಾಜ ಮಹಾಯಶಾಹ ಉವಾಚ ಶಾಮ್ಯತಾಂ ವಿಪ್ರೌ ನಾಯಂ ವಿಷ್ಣು ರಥೇ ದೃಶಃ. ರಾಜ ಕೈ ಮುಗಿದೇ ಬಿಟ್ಟ. ಇದ್ದಕ್ಕಿದ್ದಾಗಿ ನೋಡಿದರೆ ಗರುಡಾರೂಢನಾಗಿ ನಾರಾಯಣ ಬಂದಿದ್ದಾನೆ. ಆಗ ರಾಜ ಹೇಳ್ತಾನೆ, ಶಾಮ್ಯತಾಂ ವಿಪ್ರೌ, ಸ್ವಲ್ಪ ಸಮಾಧಾನವನ್ನು ತಂದುಕೊಳ್ಳಿ. ವಿಷ್ಣು ಅಥ ಈದೃಶಃ ಯಸ್ಯ ಬ್ರಹ್ಮ ಸಮುತ್ಪನ್ನೋ ನಾಭಿ ಪಂಕಜಮಭ್ಯತಃ. ಅಲ್ಲ, ನೀವು ಬ್ರಾಹ್ಮಣ ಇದ್ದಕ್ಕಿದ್ದಾಗಿ ವಿಷ್ಣುವಾಗಿಯೂ ಗರುಡನಾಗಿಯೂ ಆಗಿಬಿಟ್ರಿ. ಆದರೆ ನನ್ನ ಕಲ್ಪನೆಯಲ್ಲಿ ವಿಷ್ಣು ಅಂದರೆ ಯಾರಿದ್ದಾನೆ? ಅವನಿಗೆ ನಾಭಿಯಲ್ಲಿ ಒಂದು ಕಮಲ ಬಂದಿರಬೇಕು, ಆ ಕಮಲದಲ್ಲಿ ಪದ್ಮ ಇರಬೇಕು. ಇದು ನಾನು ಕಂಡ ವಿಷ್ಣು. ನೀವು ನೋಡಿದರೆ ಈಗ ತೋರಿಸ್ತಾ ಇದ್ದೀರಲ್ಲ, ನೀವು ವಿಷ್ಣು ಹೌದೋ ಅಲ್ಲವೋ ನೋಡಿ. ಏನು ಮಾಡಬೇಕು ದೇವರು? ನಮಗಿದೇ ಸಂಶಯ. ದೇವರು ಸಾಕ್ಷಾತ್ತಾಗಿ ಬಂದರೂ ಕೂಡ ನಮಗೇನಿರೋದಿಲ್ಲ, ವಿಶ್ವಾಸ ಇರೋದು. ಎಲ್ಲ ಡ್ರಾಮಾ ಸ್ಟುಡಿಯೋದಿಂದ ಬಂದುಬಿಟ್ಟಿಯೋ ನಿಜವಾದ ವಿಷ್ಣುವೋ ಹಾಗೆ ಅಂತ ಒಂದು ಸಂಶಯ ನಮಗೆ ಬಂದ್ಬಿಡುತ್ತದೆ. ಅದರಿಂದ ಅಶ್ವಶಿರ ರಾಜ ಹಾಗೆ ಕೇಳ್ತಾನೆ, ಅಲ್ಲಪ್ಪ, ನಾರಾಯಣ ಅಂದರೆ ಒಂದು ಕಮಲ ಇರಬೇಕು ನಾಭಿಯಲ್ಲಿ, ಆ ಕಮಲದಲ್ಲಿ ಬ್ರಹ್ಮದೇವರು ಇರಬೇಕು, ಇಲ್ಲಿ ಏನು ಕಾಣ್ತಾ ಇಲ್ಲಲ್ಲ. ತಸ್ಮಾಚ್ಚ ಬ್ರಹ್ಮಣೋ ರುದ್ರ, ಆ ಕಮಲದಿಂದ ಬಂದ ಬ್ರಹ್ಮದೇವರು, ಆ ಬ್ರಹ್ಮದೇವರಿಂದ ರುದ್ರ ಇವರೆಲ್ಲ ಹುಟ್ಟಿದರು ಹಾಗೆ ಅಂತ ನಾವು ಕೇಳ್ತೀವಿ. ಇತಿರಾಜ ವಚಶ್ರುತ್ವ ತಥೋದೌ ಮುನಿಪುಂಗವು ಚಕ್ರತು ಪರಮಾಮಾಯಾಂ ಯೋಗಮಾಯ ವಿಶೇಷತಃ. ಈ ರೀತಿಯಾಗಿ ಹೇಳಿದಾಗ ಮತ್ತು ಯೋಗಮಾಯೆಯಿಂದ ಅವ್ರೇನು ಮಾಡಿದರು? ಪದ್ಮನಾಭ ಆಗಿಬಿಟ್ಟಂತೆ. ಕಪಿಲ ಪದ್ಮನಾಭ ಆಗಿಬಿಟ್ಟ. ಪದ್ಮನಾಭಸ್ತು ಜೈಗೀಷವ್ಯ ಪ್ರಜಾಪತಿ. ಕಪಿಲ ಪದ್ಮನಾಭ ಆದ, ಜೈಗೀಷವ್ಯ ಬ್ರಹ್ಮದೇವರಂತೆ ಆದರು. ಏನಿದು? ಒಂದ್ಸಲ ನೋಡಿದರೆ ಗರುಡ, ವಿಷ್ಣು ಮತ್ತು ಗರುಡ ರೂಪವನ್ನು ತಾಳಿದರು. ಇನ್ನೊಂದು ಸಲ ನೋಡಿದರೆ ಇಲ್ಲ ಪದ್ಮನಾಭ ರೂಪ ತೋರಿಸ್ಬೇಕು ಅಂದರೆ ಪದ್ಮನಾಭನಾಗಿಯೂ ತೋರಿಸ್ಬಿಟ್ರು. ಕಪಿಲಾರೂಪಿ ಪರಮಾತ್ಮ ಪದ್ಮನಾಭವಾಗಿ ಬಂದ. ಇನ್ನು ಜೈಗೀಷವ್ಯ ಅವರು ಒಂದು ಯೋಗಿಗಳು, ಅವರೇನಾದರೂ ಬ್ರಹ್ಮರೂಪವನ್ನು ತಾಳಿದರು ಹಾಗೆ ಅಂತ. ಕಮಲಸ್ತು ಬಭೂವೌ ರಸ್ವಸ್ತಸ್ಯ ಚಾಂಗೆ ಕುಮಾರಕಃ ದದರ್ಶ ರಾಜ ರಕ್ತಾಕ್ಷಂ ಕಾಲಾನಲ ಸಮುದ್ದಿತಂ ನೇತ್ತಂ ಭವತಿ ವಿಶ್ವೇಶಃ ಮಾಯೈಷ ಯೋಗಿನಂ. ಅಲ್ಲ, ನೀವೇನೋ ಮ್ಯಾಜಿಕ್ ಮಾಡ್ತಾ ಇದ್ರಿ. ರಾಜ ಮತ್ತೆ ಹೇಳ್ತಾನೆ, ನೀವು ಏನೋ ಮ್ಯಾಜಿಕ್ ತೋರಿಸ್ತಾ ಇದ್ರಿ. ನೀವು ಎಂಥವರು? ಯದ್ಯಪಿ ಯೋಗಿಗಳು, ಯೋಗಿರಾಟ್ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ನೀವು ಯೋಗಿಗಳು, ನಿಮ್ಮ ಯೋಗ ಸಾಮರ್ಥ್ಯದಿಂದ ನೀವು ಈ ರೀತಿಯಾಗಿಲ್ಲ ನಾನಾ ರೂಪಗಳನ್ನು ತಾಳಿಕೋತಾ ಇದ್ದೀರಿ. ನಾನು ಹೇಗೆ ಪೂಜೆ ಮಾಡಲಿ, ಹೇಗೆ ವಿಶ್ವಾಸ ಇಡಲಿ ಹಾಗೆ ಅಂತ. ಸರ್ವವ್ಯಾಪಿ ಹರಿ ಶ್ರೀಮಾನ್. ಅವನು ಹೇಳಿದ, ಹೌದು, ಗರುಡದಲ್ಲಿ ಕುಳಿತವ ಹೌದು, ಪದ್ಮನಾಭ ಹೌದು, ಮತ್ತು ನಾನು ನಾರಾಯಣ ಅಂದರೆ ಏನು ತಿಳ್ಕೊಂಡಿದ್ದೀನಿ? ಸರ್ವವ್ಯಾಪಿ ಅಂದರೆ ಎಲ್ಲ ಕಡೆ ಇರುವವ ಹಾಗೆ ಅಂತ ತಿಳಿದಿದ್ದೀನಿ. ಅದನ್ನ ಹೆಂಗೆ ನೀವು ಅರ್ಥ ಮಾಡಿಸ್ತೀರಾ? ಶ್ರೀಮಾನ್ ಇತಿ ರಾಜ ಜಗಾದ್. ಇಷ್ಟು ಹೇಳಿದ ಕೂಡಲೇ ಏನಾಯಿತು? ಆ ಸಭೆಯಲ್ಲಿ ಮತ್ಕುಣಾಮಶಕ ಯೂಕ ಭ್ರಮರ ಪಕ್ಷಿನೋ ರಗಾ ಅಶ್ವಾಗಾವೋ ದ್ವಿಪ ಸಿಂಹ ವ್ಯಾಘ್ರ ಗೋಮಾಯವೋ ಮೃಗಾ. ಅನೇಕ ಪಶುಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಸಭೆ ಒಳಗೆ ಬಂದುಬಿಡ್ತವು. ಪಕ್ಷಿಗಳು, ಪ್ರಾಣಿಗಳು, ಸರ್ಪಗಳು ಆ ಅಶ್ವಶಿರ ರಾಜನ ಸಭೆಯಲ್ಲಿ ಬಂದವು. ಇನ್ನು ಅನ್ಯೇಪಿ ಪಶವ ಕೀಟಾ, ಇನ್ನು ಅನೇಕ ಕೀಟಗಳು, ಹುಳಗಳು ಎಲ್ಲವೂ ಬಂದ್ಬಿಡ್ತವು. ಗ್ರಾಮ್ಯಾರಣ್ಯಾಶ್ಚ ಸರ್ವಶಃ, ಗ್ರಾಮದಲ್ಲಿರತಕ್ಕ ಪ್ರಾಣಿಗಳು, ಅರಣ್ಯದಲ್ಲಿರತಕ್ಕ ಪ್ರಾಣಿಗಳು. ಯಾಕೆ? ನೀವೇನು ಕೇಳಿದ್ದು? ಸರ್ವವ್ಯಾಪಿಯಾದವನೇ ಪರಮಾತ್ಮ ಅಂತ ಹೇಳಿದಿರಿ. ನೋಡಿ, ಸರ್ವವ್ಯಾಪಿಯಾಗಿ ನಾವು ಬಂದಿದ್ದೀವಿ ಹಾಗೆ ಅಂತ. ತಂ ದೃಷ್ಟ ಭೂತ ಸಂಘಾತಂ ರಾಜ ವಿಸ್ಮಯಿತ ಮಾನಸಃ. ಇದನ್ನು ನೋಡಿ ರಾಜನಿಗೆ ಭಾರಿ ಆಶ್ಚರ್ಯ ಆಯ್ತಂತೆ. ಯಾವ ಚಿಂತೆಯತೆ ಕಿಂ ಸ್ಯಾದೇದತ್ ಇತ್ಯವಗಮ್ಯ ಚ. ಸ್ವಾಮಿ, ಇದೆಲ್ಲ ಏನು ನಮಗೆ ಅರ್ಥ ಮಾಡಿಸರಿ.
ಸರ್ವವ್ಯಾಪಿಯಾದ ನಾರಾಯಣನ ತೋರಿಸ್ರಿ ಅಂದರೆ ನೀವು ಈ ರೀತಿಯಾಗಿ ಎಲ್ಲ ಭೂತ ಪಶುಗಳನ್ನೆಲ್ಲ ತೋರಿಸ್ತಾ ಇದ್ದೀರಾ, ನನಗೆ ಅರ್ಥ ಆಗೋದಿಲ್ಲ ಇದು ಹಾಗೆ ಅಂತ ಮತ್ತೆ ರಾಜ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆಗ ಜೈಗೀಷಭ್ಯಸ್ಯ ಮಾಹಾತ್ಮ್ಯಂ ಕಪಿಲಸ್ಯ ಚ ಧೀಮತಃ ಕೃತಾಂಜಲಿ ಪುಟೋ ಭೂತ್ವ ಸ ರಾಜ ಅಶ್ವಶಿರಾಸ್ತದ ಪಪ್ರಚ್ಚ ತೌ ಋಷಿ ಭಕ್ತ್ಯ ಕಿಮಿದಂ ದ್ವಿಜಸತ್ತಮೌ. ಆಗ ಹೇಳಿದಾಗ ಅವರು ಹೇಳಿದರಂತೆ, ಆವಾಂ ಪೃಷ್ಟೌ ತ್ವಯಾ ರಾಜನ್ ಕಥಂ ವಿಷ್ಣುರ್ ಇಹೇಜ್ಯತೆ. ನೀ ಏನು ಪ್ರಶ್ನೆ ಮಾಡಿದಿ? ವಿಷ್ಣುವನ್ನು ನಮ್ಮನ್ನು ಕೇಳಿದೆ, ನಮ್ಮ ಇಬ್ಬರನ್ನು ಕೇಳಿದ್ದೀನಿ. ಏನು ಅಂತ? ವಿಷ್ಣುವನ್ನು ಪೂಜೆ ಮಾಡೋದು ಹೇಗೆ ಅಂತ. ತೇನೇದಂ ದರ್ಶಿತಂ ತವ, ನೀನು ಕೇಳಿದ್ದಿ, ಅದಕ್ಕಾಗಿ ನಾವು ಆ ರೀತಿಯಾಗಿ ನಿನಗೆ ದರ್ಶನ ಕೊಟ್ಟದ್ದು, ನೀನು ಕೇಳಿದ್ದಕ್ಕೆ ನಾವು ಕೊಟ್ಟದ್ದು ಹಾಗೆ ಅಂತ. ಸರ್ವಜ್ಞಸ್ಯ ಗುಣಾಕೇತೆ ಹೇ ರಾಜನ್ ಸ್ತವ ದರ್ಶಿತಾ. ಇದು ಪರಮಾತ್ಮನ ಸರ್ವಜ್ಞ ಗುಣಪೂರ್ಣತ್ವವನ್ನು ತೋರಿಸ್ತಾ ಇರತಕ್ಕ ಒಂದು ಘಟನೆ ಇದು. ಸಚ ನಾರಾಯಣೋ ದೇವ ಸರ್ವಜ್ಞ ಕಾಮರೂಪವಾನ್. ಆ ಪರಮಾತ್ಮ ಹೇಗಿರ್ತಾನೆ? ಕಾಮರೂಪವಾನ್. ಯಾವ ರೂಪವನ್ನು ಬೇಕಾದ್ರೆ ತೆಗೆದುಕೊಳ್ಳುವ ಸಾಮರ್ಥ್ಯ ಉಳ್ಳವನಾಗಿರ್ತಾನೆ. ಹೀಗೇ ಇರಬೇಕು, ಗರುಡಾಸನನಾಗಿಯೇ ಇರಬೇಕು, ಪದ್ಮನಾಭನಾಗಿಯೇ ಇರಬೇಕು ಹಾಗೆ ಅಂತ ನಾವು ರೂಲ್ ಹಾಕುವಂತೆ ಇರಲ್ಲ. ದೇವರು ಯಾವ ಇಚ್ಛೆಯಿಂದ ಯಾವ ರೂಪದಿಂದ ನೋಡಿ, ಅದು ಒಂದು ಸ್ವಾರಸ್ಯ ಇದೆ. ನಮಗೆ ಬಿಂಬರೂಪ ಯಾವ ರೂಪದಲ್ಲಿ ಇದೆಯೋ ದೇವರು ಆ ರೂಪದಲ್ಲೇ ಬರ್ತಾನೆ. ನಮಗೆ ಬಿಂಬ ಯಾವ ರೂಪದಲ್ಲಿದೆ ನಮಗೆ ಗೊತ್ತಿಲ್ಲ. ನಮಗೆ ನಿಯತ ಗುರುಗಳು ಅಂತ ಬರ್ತಾರೆ, ಅವರು ಈ ರೂಪವನ್ನು ಧ್ಯಾನ ಮಾಡು ಅಂತ ಹೇಳ್ತಾರೆ. ಆಗ ನಮಗೆ ಬಿಂಬರೂಪದಲ್ಲಿ ಪರಮಾತ್ಮ ಒಲಿಯುತ್ತಾನೆ. ಸೊ ಅದು ಯಾವ ರೂಪ ಅದು ಗೊತ್ತಿಲ್ಲ. ಕಾಮರೂಪವಾನ್ ದೇವರು 84 ಲಕ್ಷ ಯೋನಿ ಅಂತ ಹೇಳ್ತಾರಲ್ವ, ಅದು ಯಾವ ರೂಪವನ್ನು ಕೂಡ ಎಲ್ಲ ದೇವರದೇ ರೂಪ. ಯಾವ ರೂಪವನ್ನು ಬೇಕಾದ್ರೆ ದೇವರು ತಾಳಿ ನಮಗೆ ಬಿಂಬನಾಗಿ ಇರ್ತಾನೆ. ಸೊ ಅದರಿಂದ ನಮ್ಮ ಬಿಂಬರೂಪಿ ಅಂದರೆ ಹೀಗೆ ಇರ್ತಾರೆ, ಈ ರೂಪದಿಂದಲೇ ಇರ್ತಾರೆ, ನಾವು ನಿರ್ಧಾರ ಮಾಡಿ ತಿಳಿಯೋದು ಕಷ್ಟ. ಯಾವುದೋ ಒಂದು ರೂಪದಿಂದ ಪರಮಾತ್ಮ ಬಿಂಬನಾಗಿ ಇರ್ತಾನೆ ಅಂತ ಎಷ್ಟು ಚಿಂತನೆಯನ್ನು ಮಾಡಬೇಕು ಅಂತ ಅವರು ಹೇಳಿದರು. ಮತ್ತು ಹೇಳ್ತಾರೆ, ಕಿಂತು ಸರ್ವಶರೀರಸ್ಥಃ ಪರಮಾತ್ಮ ಜಗತ್ಪತಿ ಸ್ವದೇಹೇ ದೃಶ್ಯತೆ ಭಕ್ತಿಯ. ಆ ಪರಮಾತ್ಮನನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಕೇಳಿದೆಯಲ್ಲ, ಅವನು ಎಲ್ಲಿದ್ದಾನೆ? ನೀ ಎಲ್ಲೋ ಹೊರಗಡೆ ಹುಡುಕ್ತಾ ಕೂತಿದ್ಯಾ, ಪೂಜೆಯನ್ನು ತೋರಿಸಿ ಪ್ರತಿಮೆಯನ್ನು ತೋರಿಸಿ. ಪರಮಾತ್ಮ ಇರೋದೆಲ್ಲಿ? ನಿನ್ನ ದೇಹದ ಒಳಗೆ ಇದ್ದಾನೆ. ಸ್ವದೇಹೇ ದೃಶ್ಯತೆ. ನಾನು ಕಾಣಿಸ್ಕೋತಾ ಇಲ್ಲಲ್ಲ, ಹಾಗೆ ಅಂದರೆ ಕಾಣಿಸ್ಕೋಬೇಕಂದ್ರೆ ಏನು ಬೇಕು? ಭಕ್ತಿ ಬೇಕು. ಭಕ್ತಿ ಇದ್ದವರಿಗೆ ದೇವರು ಕಾಣಿಸ್ಕೋತಾನೆ. ನೈಕಸ್ಥಾನ ಗತಸ್ತು ಸಹ, ಅವನು ಒಂದೇ ಕಡೆಯಲ್ಲಿ ಒಂದೇ ರೂಪದಲ್ಲಿ ಇದ್ದಾನೆ. ಆ ರೀತಿಯಾಗಿ ನೀನು ಚಿಂತನೆ ಮಾಡಬೇಡ. ಅವನು ಕಾಮರೂಪಿ, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಕಾಮರೂಪಿಯವನು. ಅದರಿಂದ ನೀನು ಯಾವ ರೂಪದಿಂದ ಉಪಾಸನೆ ಮಾಡಬೇಕು ಅಂದರೆ ನಿನ್ನ ದೇಹದಲ್ಲಿ ಯಾವ ರೂಪದಿಂದ ಇದ್ದಾನೋ ಅವನನ್ನೇ ನೀನು ಉಪಾಸನೆ ಮಾಡಬೇಕು ಅಂತ. ಅಥೋರ್ಥಂ ದರ್ಶಿತಂ ರೂಪಂ ದೇವಸ್ಯ ಪರಮಾತ್ಮನಃ ಆವಯೋಸ್ತವ ರಾಜೇಂದ್ರ ಪ್ರತೀತಿ ಸ್ಯಾತ್ ಯಥಾತವ. ಅದರಿಂದ ನಾವು ಈ ರೀತಿಯಾದ ರೂಪಗಳನ್ನು ತೋರಿಸಿ ನಾವು ನಿಮಗೆ ಮನವರಿಕೆ ಮಾಡಿಕೊಟ್ಟದ್ದು ನಾವೇ. ಯದ್ಯಪಿ ಜೈಗೀಷಭಿ ಎಲ್ಲ ಪರಮಾತ್ಮನ ಭಕ್ತರು. ಪರಮಾತ್ಮನ ಭಕ್ತರೇ ಅನೇಕ ರೂಪಗಳನ್ನು, ಕಾಮರೂಪವನ್ನು ತಾಳುವಾಗ ಪರಮಾತ್ಮ ಅನೇಕ ರೂಪಗಳನ್ನು ತಾಳುತ್ತಾನೆ. ಅಷ್ಟು ಸಾಮರ್ಥ್ಯ ಇದೆ. ಏನು ಹೇಳೋದು? ದೇವರ ವೈಭವ ಅದು ಅಪರಿಮಿತವಾದದ್ದು. ಅದರಿಂದ ನಿನ್ನ ಪ್ರಶ್ನೆಗೆ ಇಷ್ಟೇ ಉತ್ತರ ಅಂತ ಒಟ್ಟು. ಇಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ? ಏವಂ ಸರ್ವಗತೋ ವಿಷ್ಣು ತವ ದೇಹೇ ಜನೇಶ್ವರ. ನಿನ್ನ ಶರೀರದಲ್ಲಿ ಇದ್ದಾನೆ. ಇಲ್ಲಿ ಮಂತ್ರಿಗಳು ಅಂತ ಯಾರಿದ್ದಾರೆ ಅವರ ಒಳಗೂ ದೇವರೇ ಇದ್ದಾನೆ. ಭೃತ್ಯರು ಅಂತ ಯಾರಿದ್ದಾರೆ ಅವರ ಒಳಗೂ ದೇವರಿದ್ದಾನೆ. ದೇವತೆಗಳು ಅಂತ ಯಾರಿದ್ದಾರೆ? ಗರುಡ, ಶೇಷ, ರುದ್ರ ದೇವತೆಗಳು, ಅವರೊಳಗೂ ಪರಮಾತ್ಮ ಇದ್ದಾನೆ. ಈ ರೀತಿಯಾಗಿ ನಿನಗೆ ಇನ್ನು ಪಶವಃ ಕೀಟಸಂಗಾಹ, ಪ್ರಾಣಿಗಳು, ಹುಳಗಳು ಯಾವುಗಳಿದೆಯೋ ಅದು ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ. ತೇಪಿ ವಿಷ್ಣುಮಯ ನೃಪ. ಎಲ್ಲವೂ ಕೂಡ ಇಡೀ ಜಗತ್ತೇನು ವಿಷ್ಣುಮಯ. ಇಡೀ ಜಗತ್ತು ವಿಷ್ಣುಮಯ. ದೇವರು ಇಲ್ಲದಿದ್ದ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉಪನಿಷತ್ತು ನಮ್ಮನ್ನು ದೇವರ ಹತ್ರ ಕರೆದುಕೊಂಡು ಹೋಗುವಾಗ ಏನಂತ ಹೇಳಿತ್ತು? ಈಶಾವಾಸ್ಯಂ ಅಂತ ಹೇಳಿತ್ತು. ಅನೇಕ ಜನ ಕೇಳಿರ್ಬೋದು ಈಶಾವಾಸ್ಯಂ ಅಂತ. ಈಶಾವಾಸ್ಯಂ ಅಂದರೆ ಏನು? ಈಶಾವಾಸ್ಯಂ ಇದಂ ಸರ್ವ. ಪರಮಾತ್ಮ ಅವನ ವಾಸಸ್ಥಾನವಾಗಿದೆ. ಇಡೀ ಜಗತ್ತು ಏನಾಗಿದೆ? ಪರಮಾತ್ಮನ ವಾಸಸ್ಥಾನ ಆಗಿದೆ. ಹಾಗೆ ಅಂತ ಈಶಾವಾಸ್ಯ ಉಪನಿಷತ್ ತಿಳಿಸಿಕೊಟ್ರೆ
ಮುಂದೆ ಕೇನೋಪನಿಷತ್ತು. ಅಲ್ಲಿ ಬ್ರಹ್ಮದೇವರು ರುದ್ರದೇವರು ಮಾತಾಡ್ಕೋತಾ ಇದ್ದಾರೆ. ಇಂದ್ರಿಯಾದಿಗಳನ್ನೆಲ್ಲ ಪ್ರೇರಣೆ ಮಾಡುವ ರೂಪ ಯಾರು ಹಾಗೆ ಅಂತೆಲ್ಲ ರುದ್ರದೇವರು ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಉತ್ತರ ಕೊಡ್ತಾ ಒಂದು ಮಾತು ಹೇಳೇ ಬಿಡ್ತಾರೆ. ಭೂತೇಷು ಭೂತೇಷು ವಿಚಿಂತ್ಯ ಧೀರಾಹ ಪ್ರೇತ್ಯಾಸ್ಮಾಲ್ ಲೋಕಾತ್ ಅಮೃತ ಭವಂತಿ. ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು? ಭೂತೇಷು ಭೂತೇಷು ವಿಚಿಂತ್ಯ. ರಾಯರು ಬರೀತಾರೆ ಭೂತೇಷು ಹಾಗೆಂದರೆ ಜೀವರಲ್ಲಿ ಅಂತ ಬರೀತಾರೆ. ಪ್ರತಿ ಜೀವರಲ್ಲೂ ಕೂಡ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ ಅಂತ ತಿಳಿದು ಉಪಾಸನೆಯನ್ನು ಮಾಡಬೇಕು. ಹಾಗೆ ನೋಡಿ, ಅಪರೋಕ್ಷ ಜ್ಞಾನಕ್ಕೆ ಅಥವಾ ದೇವರ ಸ್ಮರಣೆ ನಮಗೆ ಸತತವಾಗಿ ಬರಬೇಕು ಅಂದರೆ ಉಪನಿಷತ್ತು ತಿಳಿಸಿಕೊಡುವ ಸಂದೇಶ ಇದು. ಇದು ಅಂಡರ್ಲೈನ್ ಮಾಡ್ಕೋಬೇಕಾದ ಒಂದು ಸಂದೇಶ ಇದು, ಭಾರಿ ಮುಖ್ಯವಾದದ್ದು. ಅದು ಯಾರು ದೊಡ್ಡವರು ಇರ್ಬೋದು, ಮನೆಯಲ್ಲಿ ಸಣ್ಣವರು ಇರ್ಬೋದು, ಆಫೀಸ್ ಇರ್ಬೋದು, ಮಠ ಇರ್ಬೋದು. ಭೂತೇಷು ಭೂತೇಷು ವಿಚಿಂತ್ಯ ಧೀರಾಹ. ಪ್ರತಿಯೊಂದು ಜೀವರಾಶಿಗಳಲ್ಲೂ ಕೂಡ ನಾವು ಯಾರನ್ನು ಕಾಣಬೇಕು? ಪರಮಾತ್ಮನನ್ನೇ ಕಾಣಬೇಕು. ಶಿಷ್ಯರು ಗುರುಗಳಲ್ಲಿ, ಗುರುಗಳು ಶಿಷ್ಯರಲ್ಲಿ, ಗಂಡ ಹೆಂಡತಿಯಲ್ಲಿ, ಹೆಂಡತಿ ಗಂಡನಲ್ಲಿ, ತಂದೆ ಮಕ್ಕಳಲ್ಲಿ, ಮಕ್ಕಳು ತಂದೆಯಲ್ಲಿ ಯಾರನ್ನು ಕಾಣಬೇಕು? ದೇವರನ್ನೇ ಕಾಣಬೇಕು. ಅಲ್ಲ, ಜೀವ ಇದ್ದಾನಲ್ಲ, ಜೀವ ಇದ್ದಾನೆ, ಅವನೆಂಥವನು? ಡಮ್ಮಿ. ಅವನೆಂಥವ? ಅಸ್ವತಂತ್ರ. ಅವನು ಜೀವ ಎಂಥವ? ಅಸ್ವತಂತ್ರ. ಅಂದರೆ ದಾಸರು ಹೇಳ್ತಾರೆ ನೋಡಿ, ರಾಯ ನೀನಲ್ಲದೆ ಜನರು ಸ್ವತಂತ್ರರೇ, ತನು ನಿನ್ನದು ಜೀವನ ನಿನ್ನದು ಎನ್ನುವ ಪದ್ಯದಲ್ಲಿ ಅಕಸ್ಮಾತ್ ಪರಮಾತ್ಮ ಇಲ್ಲ ಅಂತ ಆಗಿದ್ದರೆ ಜನರೆಲ್ಲ ಏನಾಗ್ತಾ ಇದ್ರು? ಸ್ವತಂತ್ರರಾಗ್ತಾ ಇದ್ರು. ಆದರೆ ಸ್ವತಂತ್ರ ಇಂಡಿಪೆಂಡೆಂಟ್ ಆದ ಒಂದು ವ್ಯಕ್ತಿ ಯಾರು? ಪರಮಾತ್ಮ ಒಬ್ಬನೇ. ಪರಮಾತ್ಮ ಒಬ್ಬನೇ. ಆದ್ದರಿಂದ ಅಂತಹ ಪರಮಾತ್ಮನನ್ನು ಕಂಡು, ಉದಾಹರಣೆಗೆ ಒಂದು ಹೆಂಡತಿಯಾದವರು ಗಂಡನಿಗೆ ಅಡಿಗೆ ಮಾಡಿ ಬಡಿಸ್ತಾರೆ, ಅಥವಾ ಅತ್ತೆ ಮಾವನಿಗೆ ಅಡಿಗೆ ಮಾಡಿ ಬಡಿಸ್ತಾರೆ. ಅದು ಯಾರಿಗೆ? ಅದು ಆ ಜೀವನಿಗೆ ಅಂತ ತಿಳಿಯಬಾರ್ದಂತೆ. ಮತ್ತು ಯಾರಿಗೆ? ಅಥವಾ ಮಕ್ಕಳಿಗೆ ಬಡಿಸ್ತಾರೆ ಅಂತ ಇಟ್ಕೊಳ್ಳಿ. ಯಾರಿಗೆ ಅಂತ ತಿಳಿಬೇಕು? ಪರಮಾತ್ಮನಿಗೆ ಅಂತ ತಿಳಿಬೇಕು. ಯಾವ ಕ್ರಿಯೆಯೂ ಕೂಡ, ಯಾವ ಭೋಗವೂ ಕೂಡ ಸ್ವತಂತ್ರವಾಗಿ ಊಟ ಮಾಡಲಿಕ್ಕೆ ಸಾಮರ್ಥ್ಯ ಯಾರಿಗೆ ಇದೆ? ಆ ಜೀವನಿಗೆ ಇದೆಯಾ? ನೀವು ತಟ್ಟೆಯಲ್ಲಿ ತಂದು ಹಾಕಿದಿರಿ, ಅಥವಾ ಬಾಯಲ್ಲೇ ಇಡ್ತೀರಿ ಅಂತ ಇಟ್ಕೊಳ್ಳೋಣ. ಮಕ್ಕಳಾಗಿದ್ದರೆ ಬಾಯಲ್ಲೇ ಇಡ್ತೀರಿ. ಅದನ್ನು ತಿನ್ನುವ ಸಾಮರ್ಥ್ಯ ಯಾರಿಗೆ ಇದೆ? ಒಳಗಿದ್ದು ಭೋಗ ಮಾಡೋದು ಯಾರು? ಪರಮಾತ್ಮನೇ. ಪರಮಾತ್ಮ ತಾನು ಭೋಗ ಮಾಡಿ ವಾಯುದೇವರಿಗೆ ಭೋಗವನ್ನು ಮಾಡಿಸಿ, ತದನಂತರ ದೇವತೆಗಳಿಗೆ ಮಾಡಿಸಿ, ತದನಂತರ ಜೀವನಿಗೆ ಕೊಡ್ತಾನೆ. ಇಷ್ಟು ಕ್ರಿಯೆ ನಮಗಿದೆಲ್ಲ ಗೊತ್ತೇ ಆಗೋದಿಲ್ಲಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದೆಲ್ಲ ಆಗಿಬಿಡುತ್ತದೆ. ಅದರಿಂದ ಉದಾಹರಣೆಗೆ ನಾವು ನೋಡ್ತೀವಿ ನೋಡಿ, ಸ್ವತಂತ್ರಕರ್ತ ಎಂಬ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ವತಂತ್ರಕರ್ತ ಅಂದರೆ ಏನು? ಒಂದು ಪುಸ್ತಕ ನೋಡ್ತೀವಿ, ಮೊದಲು ನೋಡಿದ್ದು ಯಾರು? ಮೊದಲು ಪುಸ್ತಕವನ್ನು ನೋಡಿದ್ದು ಯಾರು? ದೇವರು. ಆ ದೇವರು ತದನಂತರ ಪ್ರೇರಣೆ ಮಾಡಿ ನೋಡಿದ್ದು ಯಾರು? ವಾಯುದೇವರು. ತದನಂತರ ನೋಡಿದ್ದು ಯಾರು? ಸೂರ್ಯ. ಕಣ್ಣಿನ ಅಭಿಮಾನಿ ಸೂರ್ಯ. ಆ ಸೂರ್ಯ ನೋಡಿ ತದನಂತರ ಜೀವನಿಗೆ ಆ ಜ್ಞಾನವನ್ನು, ಇದು ಪುಸ್ತಕ ಎನ್ನುವ ಜ್ಞಾನವನ್ನು ತಂದು ಕೊಡ್ತಾನೆ. ಅದರಿಂದ ಸ್ವತಂತ್ರವಾಗಿ ಪುಸ್ತಕ ಎನ್ನುವ ಜ್ಞಾನವನ್ನು ನೋಡಿ ತಂದುಕೊಟ್ಟದ್ದು ಯಾರು? ಪರಮಾತ್ಮನೇ. ಸೊ ಅದರಿಂದ ನಾಹಂ ಕರ್ತ ಹರಿಕರ್ತ ಅಂತ ಹೇಳೋದು ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ. ಅದು ಪ್ರತಿಯೊಂದು ಜೀವರಾಶಿಯಲ್ಲಿ, ಪ್ರತಿಯೊಂದು ಇಂದ್ರಿಯಗಳಲ್ಲಿ ಇದ್ದು ಎಲ್ಲ ಕೆಲಸವನ್ನು ಕೂಡ ಸ್ವತಂತ್ರವಾಗಿ ಮಾಡುವ ಸಾಮರ್ಥ್ಯ ಯಾರೊಬ್ಬನಿಗೆ ಇದೆ? ದೇವರೊಬ್ಬನಿಗೇ ಇದೆ. ಅದರಿಂದ ಯಾರು ಕರ್ತೃ? ಮತ್ತೆ ಪರಮಾತ್ಮನ. ಜೀವರು ಅಸ್ವತಂತ್ರ ಕರ್ತೃಗಳು, ಪರಮಾತ್ಮ ಒಬ್ಬನೇ ಸ್ವತಂತ್ರ ಕರ್ತ. ಅದರ ಮೇಲೆ ನಿನ್ನೆ ಒಂದು ಪ್ರಶ್ನೆ ಬಂತು. ಅವನು ಕರ್ತ ಅಂತಾದ ಮೇಲೆ ದೇವರು ಆ ಕರ್ಮ ಕೆಲಸ ಮಾಡಿದ್ದೀವಿ, ದೇವರೇ ಮಾಡಿಸಿದ್ದಲ್ವೇ? ಕರ್ಮದ ಭಾಗಿ ಯಾರಾಗಬೇಕು? ಮತ್ತೆ ಕರ್ಮ ಯಾರನ್ನು ಅಂಟುಕೊಂಡು ಹೋಗಬೇಕು? ಮತ್ತೆ ದೇವರನ್ನೋ ಜೀವನನ್ನೋ? ಜೀವನನ್ನ, ದೇವರನ್ನೇ ಅಂಟ್ಕೋಬೇಕಲ್ವಾ? ಸ್ವತಂತ್ರವಾಗಿ ಮಾಡಿಸಿದ್ದು ಯಾರು? ಹೌದಲ್ಲ? ನೋಡಿ, ಆ ಪ್ರಶ್ನೆ ಬರ್ತದೆ ನೋಡಿ. ಎಲ್ಲ ಕೆಲಸ ದೇವರೇ ಮಾಡುವುದು ಅಂತ ಆದರೆ ಫಲ ಕೊಡೋದು ಯಾರಿಗೆ? ಆ ಕರ್ಮ ಅಟ್ಯಾಚ್ ಆಗಿ ಅದರಿಂದ ಸುಖ ದುಃಖ
ಜಯ ಅಪಜಯ ಇದನ್ನೆಲ್ಲ ಯಾರಿಗೆ ಕೊಡ್ತಾನೆ? ಜೀವನಿಗೆ. ನ್ಯಾಯವೋ ಅನ್ಯಾಯವೋ? ಅನ್ಯಾಯ. ದೇವರು ಮಾಡಿದ್ದು ಏನಾಯಿತು? ಅನ್ಯಾಯ ಅಂತ ಆಗ್ತದೆ. ನಮಗೆ ಅರ್ಥ ಆಗಿಲ್ಲ ನೋಡಿ. ಈಗ ನಾವು ನಿನ್ನೆ ನೋಡಿದ್ದೀವಿ, ಈ ಶರೀರ ಬಂದದ್ದು, ಈ ಮನೆ ಬಂದದ್ದು, ಈ ಹೆಂಡತಿ ಮಕ್ಕಳು ಬಂದದ್ದು, ಅದಕ್ಕೆಲ್ಲ ಏನು ಕಾರಣ? ನಾವು ಹಿಂದೆ ಮಾಡಿದ ಕರ್ಮ ಬೆನ್ನಟ್ಟುಕೊಂಡು ಬರ್ತಾ ಇದೆ. ಹಾಗೆ ಕರ್ಮವನ್ನು ಮಾಡಿಸಿದ್ದು ಯಾರು? ಸ್ವತಂತ್ರ ಕರ್ತ ಯಾರು? ದೇವರು. ಸೊ ಅದರಿಂದ ಈ ಪುಣ್ಯ ಪಾಪ ಎಲ್ಲ ಯಾರಿಗೆ ಸೇರಬೇಕಾಗಿದ್ದು? ದೇವರಿಗೆ ಸೇರಬೇಕು. ಆದರೆ ದೇವರು ಏನು ಮಾಡ್ತಾನೆ? ನನಗೆ ಬೇಡ, ನೀನೇ ತೊಗೊಂಡು ನಮಗೆ ಕೊಟ್ಟು ಬಿಡ್ತಾನೆ. ನ್ಯಾಯವೋ ಅನ್ಯಾಯವೋ? ನ್ಯಾಯವೋ ಅನ್ಯಾಯವೋ? ಹಾಂ, ನ್ಯಾಯವ? ಹಾಂ, ಅನ್ಯಾಯ ಅಲ್ವಾ? ನೋಡಿ, ಅನ್ಯಾಯ ಅಂತಾರೆ ಅವರು. ನ್ಯಾಯವೋ ಅನ್ಯಾಯವೋ? ನ್ಯಾಯ. ಯಾಕೆ ನ್ಯಾಯ? ಅದೇ ಕರ್ಮ ಮಾಡಿಸಿದ್ದು ಯಾರು? ಮತ್ತೆ ಯಾರು ತಗೋಬೇಕಾಗಿ? ನೋಡಿ, ಪರೀಕ್ಷೆ ಒಂದು ಹುಡುಗ ಬರೀತಾನೆ, ಮಾರ್ಕ್ಸ್ ತಗೊಳ್ಳೋದು ಯಾರಿಗೆ ಕೊಡಬೇಕು? ಹುಡುಗನಿಗೆ ತಗೊಳ್ಬೇಕು. ಯಾಕೆ? ಪರೀಕ್ಷೆ ಬರೆದವ ಅವ. ಪಾಠ ಹೇಳಿದ ನಾನು ಹಾಗೆ ಅಂತ ಹೇಳಿ ನಾನು ತೊಗೋತೀನಿ, ಮಾಸ್ಟ್ರು ತೊಗೊಂಡ್ಬಿಟ್ರೆ ಸರಿ ಹೋಗ್ತದೆ? ಅದು ಸರಿ ಹೋಗೋದಿಲ್ಲ. ಸೊ ಅದರಿಂದ ಯಾರು ಮಾಡಿದ್ದಾರೋ ಅವರಿಗೆ. ಈಗ ಯಾರು ಮಾಡಿದ್ದು? ದೇವರು ಮಾಡಿದ್ದು. ದೇವರು ಮಾಡಿದ್ದು ಅಂತ ಮೇಲೆ ಯಾರು ತಗೋಬೇಕಾದ? ಯಾರು ಭಾಗಿಯಾಗ್ತಾರೆ? ದೇವರೇ. ಆದರೆ ದೇವರು ಏನು ಮಾಡ್ತಾನೆ? ನಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ನ್ಯಾಯವೋ ಅನ್ಯಾಯವೋ? ಮಾಡಿಸಿದ್ದು ಯಾರು? ಮಾಡಿಸ್ತಾನೆ. ಮಾಡಿಸಿದ್ದು ಯಾರು? ದೇವರು. ಯಾರು ತಗೋಬೇಕಾಗಿತ್ತು ಮತ್ತೆ? ನಾನು ಕೇಳಿದ್ನ ಮಾಡು ಅಂತ? ನಾನು ಮಾಡು ಅಂತ ಕೇಳಿದ್ನ? ಊಟ ಮಾಡಿಸು, ಎಬ್ಬಿಸು, ಸೃಷ್ಟಿ ಮಾಡಿಸು ಕೇಳಿದನ ನಾನು? ಕೇಳಿಲ್ಲ. ಕರ್ಮ ಮಾಡಿಸಿದ್ದು ಯಾರು? ಸ್ವತಂತ್ರ ಕರ್ತ ಯಾರು? ದೇವರೇ. ಮತ್ತು ಇದನ್ನೆಲ್ಲ ಯಾರು ತಗೋಬೇಕಾಗಿತ್ತು? ಕರ್ಮ ಯಾರಿಗೆ ಅಟ್ಯಾಚ್ ಆಗಬೇಕಾಗಿತ್ತು? ಅದು ನೋಡಿದ್ದೀವಿ. ಕೋಆರ್ಡಿನೇಟರ್ ಹಂಗಂತ ಕರ್ಮ ಜಡ ಇದ್ಯಪಿ, ಈ ಕರ್ಮ ಈ ಜೀವನಿಗೆ ಸೇರಬೇಕು ಅಂತ ಲಿಂಕ್ ಮಾಡಿದ್ದು ಯಾರು? ಅದು ಅವನೇ. ಕರ್ಮ ಮಾಡಿಸಿ ಅದನ್ನು ಲಿಂಕ್ ಮಾಡಿಸಿದ್ದು ಅವನೇ. ನ್ಯಾಯವೋ ಅನ್ಯಾಯವೋ? ನೋಡಿ, ಪಾಪ ಹೇಳ್ತಾ ಇಲ್ಲ ನೀವು. ನೋಡಿ, ಏನಾದ್ರು ಒಂದು ತೀರ್ಮಾನಕ್ಕೆ ಬರಬೇಕು ನೀವು. ನ್ಯಾಯ ಅಂದರೆ ನ್ಯಾಯ ಅಂತ ಹೇಳಿ, ಅನ್ಯಾಯ ಅಂದರೆ ಅನ್ಯಾಯ ಅಂತ ಹೇಳಿ. ನ್ಯಾಯ ಅಂತ ಹೇಳಿದರೆ ಕಾರಣ ಕೊಡಬೇಕು. ಪರಮಾತ್ಮ ಅನ್ಯಾಯ ಮಾಡೋದಿಲ್ಲ. ಆದರೆ ಮತ್ತೆ ಕರ್ಮವನ್ನು ಏನು ಮಾಡಬೇಕಾಗಿತ್ತು? ತಾನೇ ಇಟ್ಕೋಬೇಕಾಗಿತ್ತು. ತಾನು ಮಾಡಿಸಿದ್ದು ತಾನು ಇಟ್ಕೋಬೇಕಲ್ವಾ? ಮಾಡಿದ್ದು ಮಹಾರಾಯ. ಯಾರು ಮಾಡಿದ್ದು? ಅಲ್ಲಮ್ಮ, ಸ್ವತಂತ್ರ ಕರ್ತ ಯಾರು? ನೋಡಿ, ಬೇರೆಯವರಿಗೆ ಈ ತೊಂದರೆ ಇಲ್ಲವೇ ಇಲ್ಲ. ಯಾಕೆ? ದೇವರಲ್ಲಿ ಬೇರೆಯವರು ಗುಣಧರ್ಮ ಒಪ್ಪೇ ಇಲ್ಲ. ಅವರು ಅದ್ವೈತ ಇತ್ಯಾದಿಗೆಲ್ಲ ನೋಡಿದರೆ ಅವರಿಗೆ ಈ ಕರ್ತ ಗಿರ್ತ ಸ್ವತಂತ್ರ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಈ ಕಾನ್ಸೆಪ್ಟ್ ಬರೋದು ಯಾರಿಗೆ? ಯಾರು ಸ್ವತಂತ್ರ ಅಂತ ಹೇಳುವವರು ಅವರಿಗೆ. ಸ್ವತಂತ್ರ ಅಂತ ಹೇಳುವವರು ಯಾರು? ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು. ಅವರು ಹೇಳ್ತಾರೆ. ಈ ಪ್ರಶ್ನೆ ಮತ್ತೆ ಹಾಗೆ ಉಳ್ಕೊಂಡ್ಬಿಡ್ತದೆ. ಅದಕ್ಕೆ ಮಹಾಭಾರತದಲ್ಲಿ ಹಠವಾದ ಅಂತ ಒಂದು ಮಾತು ಹೇಳ್ತಾರೆ. ಈಗ ಅಲ್ಲಿ ಏನು ಬಂತು ಅಂದರೆ, ಯುಧಿಷ್ಠಿರ ಏನು ಮಾಡ್ತಾನೆ? ಜೂಜಾಡ್ತಾರೆ, ಸೋತು ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ 1 ವರ್ಷ ಮುಗೀತು. ಎಷ್ಟು ವರ್ಷ? 1 ವರ್ಷ. 1 ವರ್ಷ ಆದ ಕೂಡಲೇ ದ್ರೌಪದಿ ದೇವಿ ಅವರನ್ನು ಪ್ರಚೋದನೆ ಮಾಡಿ ಭೀಮಸೇನ ದೇವರು ಒಂದು ಮಾತು ಹೇಳ್ತಾರೆ. ನೋಡು, 13 ವರ್ಷ ಆದ ಮೇಲೆ ಯುದ್ಧ ಮಾಡಬೇಕು ಅಂತ ಯುಧಿಷ್ಠಿರನಿಗೆ ಹೇಳು, ಅವನು ಒಪ್ಪಲ್ಲ, ಮುಂದೆ ನಾನು ಆ ಆರ್ಗ್ಯುಮೆಂಟನ್ನು ಮುಂದುವರಿಸ್ತೀನಿ ಹಾಗೆ ಅಂತ ಇಷ್ಟು ಹೇಳಿ ದ್ರೌಪದಿ ದೇವಿಯನ್ನು ಹೇಳಿ ಕಳಿಸ್ತಾರೆ. ದ್ರೌಪದಿ ದೇವಿ ಬಂದು ಹೇಳ್ತಾರೆ, ನೋಡಿ 1 ವರ್ಷ ಆಗಿದೆ, 13 ವರ್ಷ ಆದ ಮೇಲೆ ನಾವು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಪಡಿಲೇಬೇಕು ಹಾಗೆ ಅಂತ. ಯಾಕೆ ನೋಡಿ, ನಾವು ನಿನ್ನೆ ನೋಡಿದ್ದೀವಿ ಹೇಗಿದ್ರು ಕಾಡಿನಲ್ಲಿ 1 ವರ್ಷ ಸೆಟ್ಲ್ ಹಾಕಿದ್ದೀವಿ, ಚೆನ್ನಾಗಿದೆ, ಇದೆ ಊಟ ಸಿಗ್ತದೆ, ಆರಾಮಕ್ಕಿದ್ವಿ, ಹೇಗಾದರೂ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. 13 ವರ್ಷ ಆದಮೇಲೆ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಬಂದಿರ್ತದೆ, ಕಾಡಲ್ಲೇ ಇದ್ಬಿಡೋಣ, ರಾಜ್ಯ ಯಾಕೆ? ಇದು ಯುಧಿಷ್ಠಿರನ ಚಿಂತನೆ. ಅದು ಯಾಕೆ ಯುಧಿಷ್ಠಿರ ಯಾಕೆ ಆ ಥರ ಚಿಂತನೆ ಮಾಡಿದ?
ಅಲ್ಲಿ ಹೋದರೆ ಯಾರನ್ನ ಎದುರಾಕೋಬೇಕಾಗ್ತದೆ? ಭೀಷ್ಮ, ದ್ರೋಣ, ನಮ್ಮ ಬಂಧು ಬಾಂಧವರು, ಅವ್ರನ್ನ ಎದುರಾಕೋಬೇಕಾಗ್ತದೆ. ಹೆಂಗಿದ್ರು ಆರಾಮಾಗಿದ್ದೀವಿ, ಇಲ್ಲೇ ಸೆಟ್ಲ್ ಆಗಿಬಿಡೋಣ. ನ್ಯಾಯವೋ ಅನ್ಯಾಯವೋ ಯುಧಿಷ್ಠಿರ ಹೇಳಿದ್ದು? ಹಾಂ, ನ್ಯಾಯವಾ? ಹೌದಲ್ಲ, ಯುಧಿಷ್ಠಿರ ಹೇಳಿದ್ರು ನ್ಯಾಯ ಅಂತ ಅನ್ನಿಸ್ತದೆ ನಮಗೆ ನೋಡಿ. ಆದರೆ ಅಧರ್ಮ ಅದು, ಅನ್ಯಾಯ ಅದು. ಯಾಕೆ? ಕ್ಷತ್ರಿಯರಾದವರು ಏನಾಗಬೇಕು? ಕಾಡಿನಲ್ಲಿ ಕೂಡೋದಿಲ್ಲ. ಕಾಡಿನಲ್ಲಿ ಕೂಡೋದ್ರೆ ಕ್ಷತ್ರಿಯ ಯಾಕೆ ಆಗಬೇಕು? ಒಂದು ಪ್ರಾಣಿ ಆಗಿದ್ದರೆ ಸಾಕು. ಕ್ಷತ್ರಿಯ ಜನ್ಮ, ಕ್ಷತ್ರಿಯ ದೇಹ ಪಡೆದ ಮೇಲೆ ಏನು ಮಾಡಬೇಕಾಗಿತ್ತು? ರಾಜ್ಯ ಪರಿಪಾಲನೆ ಮಾಡಲೇಬೇಕು. ಯಾರು ಹೇಳ್ತಾ ಇದೆ ಈ ಮಾತು? ವೇದವಾಕ್ಯ ಹೇಳ್ತಾ ಇದೆ. ಅದರಿಂದ ವೇದಗಳು ಅಪ್ರಮಾಣ ಆಗಿಬಿಡುತ್ತದೆ, ವೇದ ವಿರುದ್ಧ ಮಾಡಿದಂಗೆ ಆಗ್ತದೆ. ಅದರಿಂದ ನಾವು ಹೋಗಬೇಕು ಅಂತ ಹೇಳಿದರೆ ಯುಧಿಷ್ಠಿರಿಗೆ ಏನಾಯಿತು? ಸಿಟ್ಟು ಬಂದೋಯ್ತು. ಹೆಂಡತಿ ಮಾತು ಕೇಳ್ತಾರ? ಸಾಮಾನ್ಯ ಕೇಳೋದಿಲ್ಲ. ಸಿಟ್ಟು ಬಂದು ಬೈದೇ ಬಿಟ್ಟು, ಮುಚ್ಚುಬಾಯಿ, ಹಾಗೆ ಹಾಗೆ. ಆ ಸಂದರ್ಭದಲ್ಲಿ ಯಾರು ಎಂಟ್ರಿ ಕೊಟ್ಟರು? ಭೀಮಸೇನ ದೇವರು ಬಂದರು. ಭೀಮಸೇನ ದೇವರ ಪ್ರವೇಶ ನೋಡಿ, ಎಷ್ಟು ಒಂದು ಧರ್ಮ ಸಂಕಟ ಅಂತ ಹೇಳ್ತಾರೆ. ಯುಧಿಷ್ಠಿರನಿಗೆ ಮೃದು ಸ್ವಭಾವ, ಯಾರಿಗೂ ಏನು ತೊಂದರೆ ಮಾಡಬಾರ್ದು. ಅಜಾತ ಶತ್ರು ಅಂತ ಕರೀತಾರೆ. ಯಾರು ಶತ್ರುವೇ ಇಲ್ಲವಂತವನಿಗೆ, ಅಜಾತ ಶತ್ರು ಅಂಥವನಿಗೆ ಭೀಮಸೇನ ದೇವರು ಏನು ಮಾಡಿಸ್ಬೇಕು? 13 ವರ್ಷ ಆದಮೇಲೆ ಒಪ್ಪಿಸ್ಬೇಕು. ಇಲ್ಲಿ ಕರ್ತೃತ್ವವಾದವನ್ನು ತೆಗಿತಾರೆ ಭೀಮಸೇನ ದೇವರು. ಅವರವರು ವಿಹಿತವಾದ ಕರ್ಮವನ್ನು ಮಾಡಲೇಬೇಕು. ನಮಗೆ ವಿಹಿತವಾದ ಕರ್ಮವನ್ನು ನಾವು ಮಾಡಲೇಬೇಕು. ಅಲ್ಲ, ದೇವ್ರು ಮಾಡಿ, ಇದೇ ವಿಚಾರ ಅಲ್ಲಿ ಬಂತು. ಅಲ್ಲ, ದೇವ್ರು ಮಾಡಿಸ್ತಾನೆ, ನಾವೇನು ಮಾಡೋದು? ನಮ್ಮನ್ನು ಕಾಡಿನಲ್ಲಿ ಬಂದು ಕೂಡಿಸಿಬಿಟ್ಟಿದ್ದಾನೆ, ಇಲ್ಲೇ ಇದು ಬಿಡೋಣ, ಇದೇ ಮಾತೆ ಅಲ್ಲಿ ಬಂತು. ಆಗ ಭೀಮಸೇನ ದೇವರು ಹೇಳ್ತಾರೆ, ಹೌದು, ಈಗ ಪ್ರಾರಬ್ಧವಶಾತ್ ನಾವು ಇಲ್ಲಿ ಕಾಡಿನಲ್ಲಿ ಇದ್ದೀವಿ. ಆದರೂ ಕೂಡ ಪರಮಾತ್ಮ ಏನೋ ಸ್ವತಂತ್ರಕರ್ತ, ಜೀವ ಅಸ್ವತಂತ್ರಕರ್ತ. ಜೀವ ಅಸ್ವತಂತ್ರಕರ್ತ ಆದ್ದರಿಂದ ಪ್ರಯತ್ನವನ್ನು ಜೀವ ಮಾಡಲೇಬೇಕು. ಪ್ರಯತ್ನವನ್ನು ಜೀವ ಪ್ರಯತ್ನ ಪಡಲೇಬೇಕು. ಅದರಿಂದ ನಾವು ನಮ್ಮ ಕರ್ಮವನ್ನು ತಪ್ಪಿಸುವಂತೆ ಇಲ್ಲ. ಯದ್ಯಪಿ ಪರಮಾತ್ಮ ಸ್ವತಂತ್ರಕರ್ತ ಹೌದು, ಆದರೂ ಕೂಡ ಜೀವ ಏನು ಮಾಡಬೇಕು? ತನ್ನ ಪ್ರಯತ್ನ ತಾನು ಮಾಡಲೇಬೇಕು. ಅದು ಎಸ್ಕೇಪ್ ಆಗುವಂತೆ ಇಲ್ಲ ಅದು, ಹಾಗೆ ಅಂತ ಭೀಮಸೇನ ದೇವರು ಅಲ್ಲಿಗೆ ಹೇಳ್ತಾರೆ. ನೋಡಿ, ಇದ್ಮೇಲೆ ಒಂದು ಆಕ್ಷೇಪ. ಪ್ರಯತ್ನ ಯಾರ ಅಧೀನ? ಪ್ರಯತ್ನ ಮಾಡಿಸಿದ್ದು ಯಾರು? ದೇವರು. ಇದಕ್ಕೇನು ಉತ್ತರ ಕೊಡೋದು? ಅಲ್ಲೇ ಭೀಮಸೇನ ದೇವರು ಮುಂದೆ ಬರೆದು ಹೇಳ್ತಾರೆ, ಹೌದು, ಇಂದ್ರಿಯಗಳು ಯಾರ ಅಧೀನ? ದೇವರ ಅಧೀನ. ಅದರಿಂದ ನಾವೇನೇ ಪ್ರಯತ್ನ ಮಾಡಬೇಕು ಅಂದರೂ ಕೂಡ ಪ್ರಯತ್ನವೂ ಕೂಡ ಯಾರ ಅಧೀನ? ದೇವರ ಅಧೀನ. ಮತ್ತು ದೇವರು ಒಂದು ಕರ್ಮವನ್ನು ಹೇಗೆ ಮಾಡಿಸ್ತಾನೆ? 3 ಪ್ಯಾರಾಮೀಟರ್ ಹೇಳ್ತಾರೆ. ಅವರ ಸ್ವಭಾವ, ಅವರ ಪ್ರಾಚೀನ ಕರ್ಮ, ಅವರ ಪ್ರಯತ್ನ. ಯಾವುದು? ಅವರ ಸ್ವಭಾವ, ಅವರ ಪ್ರಾಚೀನ ಕರ್ಮ, ಅವರ ಪ್ರಯತ್ನ. ಈ ಜನ್ಮದಲ್ಲಿ ಅಂದರೆ ಈ ಅಟ್ ಪ್ರೆಸೆಂಟ್ ಮೊಮೆಂಟ್ ಮಾಡಿಸೋದು ಯಾವುದರಿಂದ? ಪ್ರಯತ್ನದಿಂದ. ನೋಡಿ, ಮನೆಯಿಂದ ಇಲ್ಲಿ ಬರಬೇಕು ಅಂತ ನಿಮ್ಮ ಇಚ್ಛೆ ಪ್ರಯತ್ನ ಹಾಗಾದ್ರೆ ಮಾತ್ರ ನೀವು ಇಲ್ಲಿ ಬರಲಿಕ್ಕೆ ಸಾಧ್ಯ. ಈ ಒಂದು ಪ್ರಯತ್ನಕ್ಕೆ ಯಾವುದು ಕಾರಣ? ದೇವರು ಕಾರಣ. ಹೌದು, ಆದರೆ ದೇವರು ಯಾವ ಪ್ಯಾರಾಮೀಟರ್ನ ಇಟ್ಕೊಂಡಿದ್ದಾನೆ? ಪ್ರಾಚೀನ ಕರ್ಮ. ಹಿಂದೆ ನೀ ಏನು ಮಾಡಿದ್ಯೋ ಅದರ ತಕ್ಕಂತೆ ದೇವರು ಮನಸ್ಸನ್ನು, ಇಂದ್ರಿಯಗಳನ್ನು ಪ್ರಚೋದನೆ ಮಾಡ್ತಾನೆ. ಧಿಯೋ ಯೋ ನ ಪ್ರಚೋದಯಾತ್. ಪ್ರಾಚೀನ ಕರ್ಮ ತಕ್ಕಂತೆ ಈ ಜನ್ಮದಲ್ಲಿ ಕರ್ಮಗಳನ್ನು, ಶರೀರವನ್ನು, ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾನೆ. ಪ್ರೇರಣೆ ಮಾಡೋದು ಯಾರು? ದೇವರೇ. ಪ್ರಾಚೀನ ಕರ್ಮ ತಕ್ಕಂತೆ. ಸೊ ಅದರಿಂದ ಬಾಲ್ ಎಲ್ಲಿ ಹೋಯ್ತಿಗೆ? ಪ್ರಾಚೀನ ಕರ್ಮ ಎನ್ನುವ ಕೋರ್ಟಿಗೆ ಹೋಯ್ತು. ಪ್ರಾಚೀನ ಕರ್ಮ ಮಾಡಿಸಿದ್ದು ಯಾರು? ನಾವಾ? ಇಲ್ಲ. ಪ್ರಾಚೀನ ಕರ್ಮ ಮಾಡಿಸಿದ್ದು ದೇವರು. ನೋಡಿ, ಅದು ಸ್ವತಂತ್ರ ಕರ್ತೃ ದೇವರೇ. ಅದು ಎಷ್ಟು ಜನ್ಮ ಬರಲಿ ದೇವರನ್ನು ಬಿಡುವಂತೆ ಇಲ್ಲ. ಅದು ಹಿಂದಿನ ಜನ್ಮದಲ್ಲಿ ದೇವರು ಹೇಗೆ ಮಾಡಿಸ್ತಾನೆ ಅದಕ್ಕೆ ಹಿಂದಿನ ಜನ್ಮದಂತೆ ಆಯಿತು. ಹೀಗೆ ಹೋದರೆ ಮೊದಲನೇ ಜನ್ಮ ಅದಕ್ಕೆ ಹೋದರೆ ಜನ್ಮ ಬರಲಿಕ್ಕೆ ಮುಂಚೆ ನಾವು ದೇವರ
ಉದರದಲ್ಲಿ ಇದ್ದೀವಿ. ಅಲ್ಲಿ ಹೇಗೆ ಕರ್ಮದ ವ್ಯವಸ್ಥೆ? ಹಾಗೆಂದರೆ ಮನಸ್ಸಿನಿಂದ ನಾವು ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಮನಸ್ಸಿನಿಂದ ಚಿಂತನೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತೀವಿ. ಅದನ್ನು ಕೂಡ ಮಾಡಿಸಿದ್ದು ಯಾರು? ದೇವರು. ಸೊ ದೇವರ ಉದರದಲ್ಲಿ ಮನಸ್ಸಿನಲ್ಲಿ ನಾವು ಏನು ಚಿಂತನೆ ಮಾಡಿದ್ದೀವೋ ಅದರ ತಕ್ಕಂತೆ ಮೊದಲಿನ ಜನ್ಮ, ಅಲ್ಲಿ ಕರ್ಮಗಳನ್ನು ಮಾಡಿಸಿ ಎರಡನೇ ಜನ್ಮ, ಹೀಗೆ ನಮಗೆ ಕರ್ಮ ಅಟ್ಯಾಚ್ ಆಗಿ ಬರ್ತಾ ಇದೆ. ಶರೀರ ಬರೋಕ್ಕೆ ಮುಂಚೆಯೂ ಕೂಡ ಏನಿದ್ದಿದೆ? ನಮಗೆ ಕರ್ಮ ಇದ್ದಿದೆ. ಯಾಕೆ? ಲಿಂಗದೇಹ ಒಪ್ಪೋರು ನಾವು. ಲಿಂಗದೇಹ ಅನಾದಿ. ಮನಸ್ಸು ಲಿಂಗದೇಹದಲ್ಲಿ ಒಂದು ಪಾರ್ಟ್ ಯಾವುದು? ಮನಸ್ಸು. ಸೊ ಅದರಿಂದ ಮನಸ್ಸಿನಿಂದ ಆಗತಕ್ಕ ಕರ್ಮ ಅದು ಶರೀರಕ್ಕೆ ಕಾರಣ ಆಯಿತು. ಒಂದು ಜನ್ಮದಲ್ಲಿ ಶರೀರದಲ್ಲಿ ಮಾಡಿದ ಕರ್ಮ ಮುಂದಿನ ಜನ್ಮಗಳಿಗೆ ಕಾರಣ ಆಯಿತು. ಈ ಜನ್ಮದಲ್ಲಿ ಪ್ರಯತ್ನ ಪಟ್ಟರೆ ಈ ಜನ್ಮದಲ್ಲಿ ಕರ್ಮ ಆಗ್ತದೆ. ಸೊ ಅದರಿಂದ ಆ ಪ್ರಯತ್ನವೂ ಕೂಡ ಹಿಂದಿನ ಕರ್ಮ, ಪ್ರಾಚೀನ ಕರ್ಮದಂತೆ ನಾವು ಇಟ್ಕೋಬೇಕು ಅಂತ. ಸೊ ಒಟ್ಟು ಏನಾಯಿತು? ಎಲ್ಲಿ ಹೋಯಿತು? ಶರೀರ ಸೃಷ್ಟ ಆಗಲಿಕ್ಕೆ ಮುಂಚೆ ಮನಸ್ಸಿನಲ್ಲಿ ಹೇಗೆ ವಿಚಾರ ಬಂದಿತೋ, ಏನು ಕರ್ಮಗಳನ್ನು ಮಾಡಿದ್ದೀವೋ ಅದರಂತೆ ಜನ್ಮಗಳು ತಾಳಿ ಬಂದಿದೆ ನಮಗೆ. ಆ ಮನಸ್ಸನ್ನು ಪ್ರೇರಣೆ ಮಾಡಿದ್ದು ಯಾರು? ಮನಸ್ಸು ಜಡ ಅಲ್ಲವೇ? ಇಂದ್ರಿಯಗಳು, ಮನಸ್ಸು ಎಲ್ಲವೂ ಏನು? ಜಡವೇ. ಅದನ್ನು ಪ್ರೇರಣೆ ಮಾಡುವುದು ಯಾರು? ದೇವರೇ. ಆ ರೀತಿಯಾಗಿ ಕೆಲವರಿಗೆ ಒಳ್ಳೆಯ ಆಲೋಚನೆಯನ್ನು ಕೊಡೋದು ಯಾಕೆ? ಕೆಲವರಿಗೆ ಕೆಟ್ಟ ಆಲೋಚನೆಗಳನ್ನು ಕೊಡೋದು ಯಾಕೆ? ಎಲ್ಲರಿಗೂ ಒಳ್ಳೆಯ ಆಲೋಚನೆ ಕೊಡಬೇಕಾಗಿತ್ತು. ಈ ಪ್ರಶ್ನೆ ಎಲ್ಲ ಬರ್ತದೆ ನೋಡಿ, ಹೌದಲ್ಲ? ಸೊ ದೇವರಿಗೆ ಏನು ಅಂತ ಹೇಳ್ತಾರೆ? ಇದನ್ನು ಪಕ್ಷಪಾತ ಅಂತ. ದೇವರಲ್ಲಿ ಏನು ಬಂದ್ಬಿಡುತ್ತದೆ? ಪಕ್ಷಪಾತ ಬಂದ್ಬಿಡುತ್ತೆ. ಯಾಕೆ? ಕೆಲವರಿಗೆ ಮನಸ್ಸು ಕಾರಣ ಅಂತ ನೋಡಿದ್ದೀವಿ. ಮನಸ್ಸು ಕೆಲವರಿಗೆ ಒಳ್ಳೆಯದಾಗಿ ಮಾಡ್ತಾನೆ, ಅದರಿಂದ ಮೊದಲನೇ ಜನ್ಮ ಈ ರೀತಿಯಾಗಲಿ ಬರ್ತಾ ಇದೆ. ಮನಸ್ಸು ಮೊದಲೇ ಸರಿ ಮಾಡಿದರೆ, ರಿಪೇರಿ ಮಾಡಿದರೆ ಒಳ್ಳೆಯ ಜನ್ಮ ಬರ್ತಾ ಇದ್ದಲ್ವಾ? ದುರ್ಯೋಧನ ಯಾಕೆ ಹುಟ್ಟಬೇಕಾಗಿತ್ತು? ಹುಟ್ಟಿದರೆ ತಾನೇ ಅವನಿಗೆ ಅಂದಂಥ ಮನಸ್ಸು ಇತ್ಯಾದಿಗಳು. ಅಲ್ಲೇ ಮನಸ್ಸನ್ನು ಚೇಂಜ್ ಮಾಡಿಬಿಟ್ಟಿದ್ರೆ. ಸೊ ಮನಸ್ಸನ್ನು ದೇವರು ಹೇಗೆ ನಿಯಮನ ಮಾಡ್ತಾನೆ ಅದು ನೋಡಬೇಕು. ನೋಡಿ, ದೇವರ ಸಿಸ್ಟಮ್ ಇದು. ದೇವರ ಸಿಸ್ಟಮ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ದೇವರ ಮೇಲೆ ನಮಗೇನು ಬರೋದಿಲ್ಲ? ಭಕ್ತಿ ಬರೋದೇ ಇಲ್ಲ. ಏನು ಬರುತ್ತದೆ? ದೋಷನೇ ಬರುತ್ತದೆ. ದೇವರು ಮಾಡಿದ್ದು ಅನ್ಯಾಯ ಅಂತಲೇ ಅನಿಸ್ಬಿಡುತ್ತದೆ. ಸೊ ಏನು ಮಾಡಬೇಕು? ಆ ಮನಸ್ಸನ್ನು ದೇವರು ಹೇಗೆ ಪ್ರೇರಣೆ ಮಾಡ್ತಾನೆ? ಮೊದಲನೇ ಪ್ಯಾರಾಮೀಟರ್, 3 ಪ್ಯಾರಾಮೀಟರ್ ನೋಡಿದ್ದೀವಿ. ಯಾವುದು? ಸ್ವಭಾವ, ಪ್ರಾಚೀನ ಕರ್ಮ, ಪ್ರಯತ್ನ, ಹಾಗೆ ಅಂತ. ಸೊ ಮನಸ್ಸನ್ನು ಹೇಗೆ ಪ್ರೇರಣೆ ಮಾಡ್ತಾನೆ? ಅದು ಸ್ವಭಾವಕ್ಕೆ ತಕ್ಕಂತೆ. ಕೊನೆಯಲ್ಲಿ ಎಲ್ಲಿ ಬಂತು? ಸ್ವಭಾವಕ್ಕೆ ಬಂತು. ಸೊ ಅದರಿಂದ ದೇವರೇ ಮಾಡಿಸೋದು. ಆದರೆ ಆನ್ ವಾಟ್ ಬೇಸಿಸ್? ಸ್ವಭಾವ ಬೇಸಿಸ್. ಸ್ವಭಾವವನ್ನು ಅನುಸರಿಸಿ ದೇವರು ಕರ್ಮಗಳನ್ನು ಮಾಡ್ತಾನೆ. ಅದರಿಂದ ದೇವರಿಗೆ ಏನಿಲ್ಲ? ಪಕ್ಷಪಾತ ದೋಷ ಇಲ್ಲ. ಅವನೇ ಸ್ವತಂತ್ರಕರ್ತ. ಆದರೂ ಕೂಡ ನಮ್ಮ ಸ್ವಭಾವವನ್ನು ನೋಡಿಕೊಂಡು, ಸ್ವಭಾವ ಎಂಥದ್ದು? ಸ್ವಭಾವವನ್ನು ಸೃಷ್ಟಿ ಮಾಡಿದ್ದು ಯಾರು? ಸ್ವಭಾವವನ್ನು ಯಾರು ಸೃಷ್ಟಿ ಮಾಡಿದ್ದಲ್ಲ. ಸ್ವಭಾವ ಅನಾದಿ ನಿತ್ಯವಾದದ್ದು. ಚೇತನ ಅನಾದಿ ನಿತ್ಯವಾದದ್ದು. ಸೊ ನೋಡಿ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಮಗೂ ದೇವರಿಗೂ ಇರುವ ಒಂದು ಸಂಬಂಧ ಇದೆ. ನಾನು ಯಾವಾಗಿದ್ದದ್ದು? ಜೀವ ಯಾವಾಗಿಂದ ಇರೋದು? ಅನಾದಿ ಕಾಲದಿಂದ ಇರೋದು. ಅನಾದಿ ಕಾಲ. ಜೀವನಿಗೆ ಹುಟ್ಟೇ ಇಲ್ಲ, ನಾಶವೂ ಇಲ್ಲ. ಸಾಗಿರುವಾಗ ಆ ಜೀವನಿಗೆ ಕರ್ಮದ ಬಂಧ ಹೇಗೆ ಬಂತು? ದೇವರು ಸ್ವತಂತ್ರಕರ್ತ ಅಂತ ಆದರೆ ದೇವರು ತಗೋಬೇಕಾಗಿತ್ತು ಎಲ್ಲ ಕರ್ಮವನ್ನು. ನಮಗೆ ಯಾಕೆ ಅಟ್ಯಾಚ್ ಮಾಡಿಸಿದ? ಇದಕ್ಕೆಲ್ಲ ಏನು ಉತ್ತರ? ಸ್ವಭಾವನೆ. ಸ್ವಭಾವಕ್ಕೆ ತಕ್ಕ ದೇವರ ಸ್ವಭಾವವನ್ನು ಹೇಗಿತ್ತು ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾನೆ. ಸ್ವಭಾವವನ್ನು ದೇವರು ಏನು ಮಾಡೋದಿಲ್ಲ? ಬದಲಾಯಿಸೋದಿಲ್ಲ. ಬದಲಾಯಿಸಿದರೆ ಏನಾಗ್ತದೆ? ಜೀವನಾಶ ಆಗ್ತದೆ, ವೇದಗಳು ಅಪ್ರಮಾಣ ಆಗ್ತದೆ. ಅದರಿಂದ ಸ್ವಭಾವವನ್ನು ದೇವರು ಬದಲಾಯಿಸೋದಿಲ್ಲ. ನಮ್ಮ ಸ್ವಭಾವ ಹೇಗಿದೆಯೋ ಹಾಗೆ ಅನಾದಿ ನಿತ್ಯ ಕಾಲದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಅದರಿಂದ 3 ವಿಧ ಜೀವರಾಶಿಗಳು: ಸಾತ್ವಿಕರು, ರಾಜಸರು, ತಾಮಸರು. ಅವರ ಸ್ವಭಾವಕ್ಕೆ ತಕ್ಕಂತೆ ಸಾತ್ವಿಕರಿಗೆ ಸಾಧನೆ ಮಾಡಿಸಿ, ಕರ್ಮಗಳನ್ನು ಮಾಡಿಸಿ, ಸಾಧನೆ ಮಾಡಿಸಿ ಸುಖ ಕೊಡ್ತಾನೆ. ತಾಮಸರಿಗೆ ಅವರ ಸ್ವಭಾವಕ್ಕೆ ತಕ್ಕಂತೆ ದುಷ್ಟಕರ್ಮಗಳನ್ನು ಮಾಡಿಸಿ ತಮಸ್ಸನ್ನು ಕೊಡ್ತಾನೆ. ರಾಜಸರಿಗೆ ಸುಖ ದುಃಖ ಎರಡನ್ನು, ಒಳ್ಳೆಯ ಕೆಟ್ಟದ್ದು ಎರಡನ್ನು ಮಾಡಿಸಿ ನಿತ್ಯ ಸಂಸಾರದಲ್ಲಿ ಇಟ್ಟಿರ್ತಾನೆ. ದೇವ್ರದ್ದೇನು ತಪ್ಪು ಇದರಲ್ಲಿ? ದೇವ್ರದ್ದೇನು ಅನ್ಯಾಯ ಆಯಿತು? ದೇವರು ಮಾಡಿದ ನ್ಯಾಯವೋ ಅನ್ಯಾಯವೋ?
ನೋಡಿ, ದೇವರಲ್ಲಿ ಯಾವ ದೋಷವೂ ಇಲ್ಲ. ದೇವರಲ್ಲಿ ಯಾವ ಅನ್ಯಾಯವೂ ಇಲ್ಲ. ಆದರೆ ದೇವರು ಇದನ್ನೆಲ್ಲ ಯಾಕೆ ಮಾಡ್ತಾನೆ? ಸುಮ್ಮನೆ ದೇವರ ಉದರದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ನಮ್ಮನ್ನು ಏನು ಮಾಡಿದ? ಈ ಒಂದು ಟ್ರೈನಿಂಗ್ ಸೆಂಟರ್ ಸ್ಕೂಲಿಗೆ ಕಳಿಸಿ ವೇದ ಶಾಸ್ತ್ರಗಳನ್ನು ಓದು ಅಂತ ಕಳಿಸಿ, ನಾವದು ಮಕ್ಕಳು ಹಠ ಮಾಡ್ತಾರೆ ನೋಡು, ಏನಂತ, ನಾನು ಶಾಲೆಗೆ ಹೋಗೋದಿಲ್ಲ. ನಾವು ಹಾಗೆ, ನಾನು ವಿದ್ಯಾಪೀಠಕ್ಕೆ ಹೋಗೋದಿಲ್ಲ, ನಾನು ಶಾಸ್ತ್ರ ಓದೋದಿಲ್ಲ. ಏನು ಮಾಡ್ತೀವಿ? ರೊಕ್ಕ ದುಡ್ಡು ಆಫೀಸು ಅಲ್ಲಿಗೆ ಹೋಗ್ತೀವಿ, ಸಿನಿಮಾ ಟಿ ವಿ ಅಂತ ನೋಡ್ತೀವಿ. ಮತ್ತು ಅಮ್ಮ ಅಪ್ಪಂದಿರು ಬೈತಾರೆ, ಹಾಳಾಗ್ತೀಯ ನೀನು ಹಾಗೆ. ದೇವ್ರು ಏನು ಮಾಡಬೇಕು? ಮತ್ತೆ ನಮ್ಮನ್ನು ನೋಡ್ತಾ ಕೂತಿದ್ದಾನೆ. ಏನು ಮಾಡಬೇಕು? ಅದಕ್ಕೆ ದೇವರು ಏನು ಮಾಡಿದ? ದುಃಖವನ್ನು ಇಂಟ್ರೊಡ್ಯೂಸ್ ಮಾಡಿದ. ದುಃಖವನ್ನು ಇಂಟ್ರೊಡ್ಯೂಸ್ ಮಾಡಿ, ಸಾಕಾ ದುಃಖ ಬೇಕಾ ಅಂತ ಕೇಳ್ತಾನೆ. ದುಃಖ ಸಾಕಾ ಬೇಕಾ? ಸಾಕು ಅಂತ ಅನಿಸಿದರೆ ದೇವರು ಹೇಳಿದ ಮಾರ್ಗಕ್ಕೆ ಬರಬೇಕು. ಇಲ್ಲ, ನನಗೆ ಇನ್ನೂ ದುಃಖ ಬೇಕು ಅನಿಸುವವರು ದೇವರ ವಿರುದ್ಧ ಮಾಡ್ಬೋದು. ದೇವರೇನು ಆಕ್ಷೇಪ ಮಾಡೋದಿಲ್ಲ ಅದಕ್ಕೆ. ನನ್ನ ವಿರುದ್ಧ ಮಾಡ್ತಿ, ಇಟ್ ಕ್ಲಿಯರ್. ನನ್ನ ವಿರೋಧ ಮಾಡಿದರೆ ತಮಸ್ಸು, ನಾನು ಹೇಳಿದಂಗೆ ನಡ್ಕೊಂಡ್ರೆ ಮೋಕ್ಷ. ಇಲ್ಲ, ಎರಡೂ ನಾ ಮಧ್ಯದಲ್ಲಿ ಇರ್ತೀನಿ, ಎರಡೂ ಕೊಡ್ತಾನೆ. ಸೊ ಇದು ಹೇಗಿದೆ ಅಂದರೆ, ವಾಹನದಲ್ಲಿ ಕುಳಿತಾಯಿತು, ನಾವು ಕಾರಲ್ಲಿ ಕೂತಾಯಿತು, ಡೆಸ್ಟಿನೇಷನ್ ಯಾವುದು? ಸಾತ್ವಿಕವೋ ರಾಜಸವೋ ತಾಮಸವೋ, ಅಂದರೆ ಮೋಕ್ಷವೋ ನಿತ್ಯ ಸಂಸಾರವೋ ತಮಸ್ಸೋ ನಮಗೆ ಬಿಟ್ಟದ್ದು. ಆದರೆ ಸಾತ್ವಿಕರಾಗಿದ್ದ ಪಕ್ಷದಲ್ಲಿ ದೇವರೇನು ಮಾಡ್ತಾನೆ? ಆ ರೀತಿಯಾದ ಬುದ್ಧಿ ಪ್ರಚೋದನೆಯನ್ನು ಮಾಡಿ ಸನ್ಮಾರ್ಗದಲ್ಲಿ, ಈಗ ನೀವು ಇಲ್ಲಿ ಬಂದಿದ್ರಿ ಅಂದರೆ ಏನು ಕಾರಣ? ನಿಮ್ಮ ಸ್ವಭಾವಕ್ಕೆ ಕೂಡ ಒಂದು ರೋಲ್ ಇದೆ ಇಲ್ಲಿ. ಸಾತ್ವಿಕ ಸ್ವಭಾವ ಇದ್ದದ್ದಕ್ಕೆ ಇಂಥ ಸಾತ್ವಿಕ ಪುರಾಣಗಳನ್ನು ಕೇಳುವ ಒಂದು ಭಾಗ್ಯ ಸಿಗ್ತದೆ. ಇಲ್ಲದ್ರೆ ಬೇರೆಯವರಿಗೆ ಸಿಕ್ಕಿಲ್ಲ, ನಮಗೆ ಮಾತ್ರ ಯಾಕೆ ಸಿಕ್ತು? ಆ ರೀತಿಯಾದ ಒಂದು ಅನಾಲಿಸಿಸ್ ಮಾಡಿದರೆ ಅಷ್ಟೇ ಉತ್ತರ ಸಿಗ್ತದೆ. ನಮ್ಮ ಸ್ವಭಾವ ಹೀಗಿದೆ, ಅಲ್ಲ ನೀವು ಇದನ್ನು ಹೇಗೆ ಹೇಳ್ತೀರಿ ಹಾಗೆ ಅಂತ ಮತ್ತೆ ಒಂದು ಸ್ವಲ್ಪ ಅನಲೈಸ್ ಮಾಡಿದರೆ ವಿಜಯದಾಸರು ಹೇಳೇ ಬಿಡ್ತಾರೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಅಲ್ಲಿ ಹೇಳುವಾಗ ಒಂದು ಲೈನ್ ಬಂದೇ ಬಿಡುತ್ತದೆ. ಯಾರು ಮಧ್ವರಾಯರನ್ನು ಕೊಂಡಾಡ್ತಾರೋ, ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ. ಯಾರು ಸತ್ಪಾತ್ರರು? ಸಾತ್ವಿಕರು ಯಾರು? ಯಾರು ಶ್ರೀಮನ್ ಮಧ್ವಾಚಾರ್ಯರನ್ನು ಕೊಂಡಾಡ್ತಾರೋ ಅವರು ಸತ್ಪಾತ್ರರು. ಸಾತ್ವಿಕ ರಾಜಸ ತಾಮಸ ತೀರ್ಮಾನ ಮಾಡೋದು ಹೇಗೆ ನೋಡಿ, ಗುರುಗಳು ಮಾರ್ಗದರ್ಶನ ಮಾಡ್ತಾರೆ. ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ. ಸೊ ಅದರಿಂದ ಯಾರು ಮಧ್ವಾಚಾರ್ಯರ ಸ್ತೋತ್ರ ಮಾಡ್ತಾರೋ ಅವರೇ ಸಜ್ಜನರು, ಸಾತ್ವಿಕರು. ಅವರಿಗೆ ಆ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಜ್ಞಾನಭಕ್ತಿಯಾದಿ ವೈರಾಗ್ಯವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಕರೆದು ಸುಖವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ. ದೇವರು ಯಾಕೆ ಮಾಡಬೇಕಾಗಿತ್ತು ಇದನ್ನು? ಅದು ದೇವರ ಸ್ವಭಾವ. ಏನು? ಜೀವರಿಗೆ, ಮೂರು ವಿಧ ಜೀವರಾಶಿಗಳಿಗೆ ಅವರಿಗೆ ತಕ್ಕಂತೆ ಒಂದು ಡೆಸ್ಟಿನೇಷನ್ ಅದನ್ನು ಕೊಡೋದು, ಇದು ದೇವರ ಸ್ವಭಾವ. ಇದು ತಲವಕಾರ ಉಪನಿಷತ್ತಿನಲ್ಲಿ ಬಂದಿರುವ ಒಂದು ಸಾಮಾನ್ಯ ಒಂದು ಪರಿಚಯ ಇದು. ಅದರಿಂದ ಸ್ವಭಾವ ನೋಡಿ, ದೇವರು ಸರ್ವಸಮರ್ಥ ಅಂತ ಆದಮೇಲೆ ಸ್ವಭಾವವನ್ನು ಚೇಂಜ್ ಮಾಡ್ಬೋದಲ್ಲ ಹಾಗೆ ಅಂತ ಪ್ರಶ್ನೆ. ಸ್ವಭಾವ ಯಾಕೆ ಚೇಂಜ್ ಮಾಡೋದಿಲ್ಲ ದೇವರು? ಉದಾಹರಣೆಗೆ ಒಂದು ಬೆಲ್ಲ ಇದೆ, ಬೆಲ್ಲದ ಸ್ವಭಾವ ಏನು? ಸಿಹಿ. ಅದನ್ನು ಚೇಂಜ್ ಮಾಡೋದಂದರೆ ಏನು? ಸಿಹಿಯನ್ನು ತೆಗೆದು ಖಾರವೋ ಹುಳಿಯೋ ಏನೋ ಮಾಡೋದು. ಹಂಗಂದ್ರೆ ಏನಾಯಿತು? ಅದರ ನಾಶವನ್ನು ಮಾಡಿ ಇನ್ನೊಂದನ್ನು ಹುಟ್ಟಿಸೋದು ಅಂತಾಯಿತು. ಸ್ವಭಾವ ಬದಲಾವಣೆ ಮಾಡೋದು ಅಂದರೆ ಏನರ್ಥ? ಇದ್ದದ್ದನ್ನು ನಾಶ ಮಾಡಿ ಹೊಸದಾಗಿ ಒಂದು ಹುಟ್ಟಿಸೋದು. ದೇವರು ಅದನ್ನು ಮಾಡೋದಿಲ್ಲ. ಜೀವರನ್ನು ದೇವರು ಸೃಷ್ಟಿ ಮಾಡೋದಿಲ್ಲ. ಇದ್ದ ಜೀವರಿಗೆ ಅವರ ಸ್ವಭಾವಕ್ಕೆ ತಕ್ಕಂತೆ ಮೂರರಲ್ಲಿ ಒಂದು ಕ್ಯಾಟಗರಿಯಲ್ಲಿ ಬಂದೇ ಬರ್ತಾರೆ. ಅಲ್ಲಿ ಸ್ವಲ್ಪ ಏರುಪೇರು ಇರ್ತದೆ, ಅಲ್ಲೂ ಹೈರಾರ್ಕಿ ಇದ್ದೇ ಇದೆ. ಸಾತ್ವಿಕರು ಅಂದರೆ ಯಾರು? ಬ್ರಹ್ಮದೇವರಿಂದ ಶುರು ಮಾಡಿ ತೃಣಪರ್ಯಂತ ಸಾತ್ವಿಕ ಜೀವರಾಶಿಗಳು ಇರ್ತಾರೆ. ಆದರೆ ಅವರಲ್ಲಿ ಜ್ಞಾನ ಬಲ ಎಲ್ಲ ತಾರತಮ್ಯ ಇದ್ದೇ ಇದೆ. ಒಟ್ಟು ಸಾತ್ವಿಕರು ಅಂತ ಮಾಡಿ ಅವರ ತಕ್ಕಂತೆ ಡೆಸ್ಟಿನೇಷನ್ ಕೊಡ್ತಾನೆ ಹೊರತು ಮೂರು ಕ್ಯಾಟಗರಿಯಲ್ಲಿ ಇಂಟರ್ಚೇಂಜ್ ಮಾಡೋದಿಲ್ಲ. ನೀ ಸಾತ್ವಿಕನ ತಾಮಸನಾಗಿ ಮಾಡ್ತೀನಿ ಅಲ್ಲ. ಯಾಕೆ ಮಾಡಬಾರ್ದು? ಮಾಡಿದರೆ ಕೊನೆಯಲ್ಲಿ ಏನು ಕೇಳ್ತಾರೆ? ನನ್ನನ್ನು ಒಂದು ತಾಮಸ ಜೀವ ಇದ್ದಾನಂತ ಇಟ್ಕೊಳ್ಳಿ.
ನನ್ನನ್ನು ಸಾತ್ವಿಕನಾಗಿ ಮಾಡಪ್ಪ ಹಾಗೆ ಅಂತ ಕೇಳ್ತಾನೆ. ಒಂದು ಕತೆ ಬರ್ತದೆ ಅದು ನೋಡಿ. ಒಂದು ಇಲಿ ಇತ್ತಂತೆ. ಒಂದು ಇಲಿ ಇತ್ತು. ಒಂದು ಋಷಿಗಳು ತಪಸ್ ಮಾಡ್ತಾ ಇದ್ದರಂತೆ. ಅವ್ರ ಹತ್ರ ಹೋಗಿ ಕೇಳಿತಂತೆ, ನನಗೆ ಬೆಕ್ಕು ತುಂಬ ತೊಂದರೆ ಕೊಡ್ತಾ ಇತ್ತು, ಅದರಿಂದ ನನ್ನನ್ನು ಬೆಕ್ಕನ್ನಾಗಿ ಮಾಡಿಸ್ಬಿಡು ಅಂತ. ಆಯಿತು ಅಂತ ಬೆಕ್ಕಾಯಿತು. ಇಲಿ ಏನಾಯಿತು? ಬೆಕ್ಕಾಯಿತು. ಬಂದರೆ ಬೆಕ್ಕು ಹೋಯಿತು, ನಾಯಿ ತೊಂದರೆ ಕೊಡ್ತಾ ಇತ್ತು. ತಿರ್ಗಾ ಋಷಿಗಳ ಹತ್ರ ಬಂದು ಕೇಳಿತ್ತಂತೆ, ನನ್ನನ್ನು ನಾಯಾಗಿ ಮಾಡಿಬಿಡು. ಆಯಿತು, ನಾಯಾಗಿ ಮಾಡಿಸಿ. ತಿರ್ಗಾ ಹೋದರೆ ಒಂದು ಹುಲಿ, ಅದು ಕಾಟ ಕೊಡ್ತಾ ಇತ್ತು, ನನ್ನನ್ನು ಹುಲಿಯಾಗಿ ಮಾಡು. ಕೊನೆಯಲ್ಲಿ ಹುಲಿಯಾಗಿ ಮಾಡಿ ಏನು ಮಾಡೋಕ್ಕೆ ಬಂತದು? ಋಷಿಯನ್ನೇ ತಿನ್ಲಕ್ಕೆ ಬಂತು ಅದು. ಅದರಿಂದ ಏನು ಮಾಡಿದ್ರು, ನಿನ್ನ ಯೋಗ್ಯತೆ ನೀನು ಇಲಿಯಾಗಿ ಇರು, ಅದೇ ನಿನಗೆ ಸರಿ ಅಂತ ಇಲಿಯಾಗಿ ಮಾಡಿಸ್ಬಿಟ್ಟು. ಅದೇ ರೀತಿಯಾಗಿ ಒಂದು ತಾಮಸ ಜೀವ ಏನು ಕೇಳ್ತಾನೆ? ನನ್ನನ್ನು ಸಾತ್ವಿಕನಾಗಿ ಮಾಡು ಅಂತ ಕೇಳ್ತಾನೆ. ಇನ್ನೂ ಸ್ವಲ್ಪ ಆಸೆ ಬಂದರೆ ನನ್ನನ್ನು ವಾಯುದೇವರನ್ನಾಗಿ ಮಾಡು ಅಂತ. ಯಾಕೆ ಕೇಳಬಾರ್ದು? ಇನ್ನೂ ಸ್ವಲ್ಪ ಆದರೆ ನನ್ನನ್ನು ಲಕ್ಷ್ಮೀಪತಿಯಾಗಿ ಮಾಡು ಅಂತ ಕೇಳ್ತಾನೆ. ಮೂರ್ಖರಲ್ಲವೇ? ಕೇಳೋದಕ್ಕೆ ಏನಾದ್ರು ಇತಿಮಿತಿ ಇದೆಯಾ ನಮಗೆ? ಏನು ಕೊಟ್ಟರು ಕೇಳ್ತಾಗು, ಫ್ರೀಯಾಗಿ ಸಿಕ್ಕಿದರೆ ಏನು ಬೇಕೋ ತೊಗೊಳ್ಳುವವರು ನಾವು. ಅದರಿಂದ ದೇವರು ಏನು ಮಾಡೋದಿಲ್ಲ, ಸ್ವಭಾವವನ್ನು ಬದಲಾಯಿಸುವ ವೇದ ಅಪ್ರಮಾಣ ಆಗ್ತದೆ. ಯಾಕೆ? ಈ ವಿಧವಾದ ಒಂದು ಜೀವರ ಸ್ಥಿತಿಯನ್ನು ಹಾಗೇ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ವೇದಗಳಲ್ಲಿ ಇದೆ. ದೇವರು ಅದಕ್ಕೆ ವಿರುದ್ಧವಾಗಿ ಮಾಡಿಬಿಟ್ರೆ ವೇದ ಅಪ್ರಮಾಣ ಆಗ್ತದೆ. ವೇದ ಅಪ್ರಮಾಣ ಆಗಿಬಿಟ್ರೆ ನಾವು ಸಜ್ಜನರು ದೇವರನ್ನು ತಿಳಿಯುವ ಸಾಧ್ಯತೆಯೇ ಇಲ್ಲ. ನಮ್ಮ ದೇವರ ಹತ್ರ ಕರ್ಕೊಂಡು ಹೋಗುವ ಒಂದೇ ಒಂದು ಮಾರ್ಗ ಅಂದರೆ ಯಾವುದದು? ವೇದ ಮಾರ್ಗ. ವೇದ ಹೇಳಿದಂಗೆ ನಾವು ಕೇಳಬೇಕು. ಪುರಾಣಗಳಿಗೆ ಮೂಲ ಯಾವುದು? ವೇದ. ದಾಸರ ಪದಗಳಿಗೆ ಮೂಲ ಯಾವುದು? ವೇದ. ಎಲ್ಲದಕ್ಕೂ ಮೂಲ ಯಾವುದು? ವೇದವೇ. ಅದನ್ನೇ ಅಲುಗಾಡಿಸಿಬಿಟ್ರೆ ಪುರಾಣಗಳು ಅಪ್ರಮಾಣ ಆಗ್ತದೆ, ದಾಸರ ಪದಗಳು ಅಪ್ರಮಾಣ ಆಗ್ತದೆ. ಸಜ್ಜನರು ಏನು ಮಾಡಬೇಕು? ಹೇಗೆ ದೇವರನ್ನು ತಿಳಿಯೋದು? ಅದರಿಂದ ದೇವರು ಏನು ಮಾಡೋದಿಲ್ಲ, ವೇದವನ್ನು ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾನೆ. ಜೀವರನ್ನು ಕೂಡ ಯಾವುದು ನಿತ್ಯವಾಗಿದೆಯೋ ಹೇಗಿದೆಯೋ ಹಾಗೆ ಮೇಂಟೈನ್ ಮಾಡ್ತಾ ಬರ್ತಾನೆ. ಅದನ್ನು ಬದಲಾಯಿಸೋದಿಲ್ಲ. ಬದಲಾವಣೆ ಮಾಡಿದರೆ ನಾಶ ಮಾಡಿದಂಗೆ ಆಗ್ತದೆ ಮತ್ತು ಇತಿಮಿತಿ ಇರೋದಿಲ್ಲ. ಕೊನೆಯಲ್ಲಿ ನನ್ನನ್ನು ಸ್ವತಂತ್ರನಾಗಿ ಮಾಡು ಹಾಗೆ ಅಂತೆಲ್ಲ ಕೇಳ್ತಾರೆ ಜೀವ. ಇಚ್ಛೆಗೆ ಏನು ಬೇಕಾದ್ರೂ ಕೇಳ್ಬೋದು ಹಾಗೆ ಅಂತ. ಅದರಿಂದ ದೇವರು ಆ ಅವಕಾಶಕ್ಕೆ ಸ್ಕೋಪೇ ಇಲ್ಲ ಅಲ್ಲಿ. ಅದರಿಂದ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಿಸಿ ಅವರಿಗೆ ಡೆಸ್ಟಿನೇಷನ್, ಗುರಿ ಏನಿದೆಯೋ ಅದನ್ನು ಕೊಡ್ತಾನೆ. ಇದು ದೇವರ ಸ್ವಭಾವ ಇದು ಹಾಗೆ ಅಂತ ಒಟ್ಟು ಇಷ್ಟು ವಿಚಾರ ಇದೆ. ಈ ರೀತಿಯಾಗಿ ಏವಂ ಸರ್ವಗತೋ ವಿಷ್ಣು ತವದೇಹೇ ಜನೇಶ್ವರ ಇದನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಬಿಂಬನಾಗಿ ನಿನ್ನ ಶರೀರದಲ್ಲಿ ಇದ್ದಾನೆ. ಈ ಮಂತ್ರಿಗಳು ಭೃತ್ಯರು ಯಾರಿದ್ದಾರೆ ಇವರೆಲ್ಲ ಶರೀರದಲ್ಲೂ ಇದ್ದಾನೆ. ಅದರಿಂದ ನೀ ಏನು ಮಾಡಬೇಕು? ಪರಿಪೂರ್ಣೇನ ಭಾವೇನ ಸ್ಮರನ್ ನಾರಾಯಣಂ ಹರಿಂ. ನಿನ್ನ ಒಳಗೆ ಇರುವ ಆ ನಾರಾಯಣನನ್ನು ನೀನು ಸ್ಮರಣೆ ಮಾಡು. ಪೂಜಾ ಉಪಹಾರೈಹಿ ಧೂಪೈಶ್ಚ. ಪೂಜೆ ಹೇಗೆ ಮಾಡೋದು ಅಂತ ಕೇಳಿದೆಯಲ್ಲ, ಷೋಡಶೋಪಚಾರ ಪೂಜೆ, ಧೂಪ ದೀಪ ನೈವೇದ್ಯ ಇತ್ಯಾದಿಗಳು ಏನಿದೆ, ಅರ್ಘ್ಯಪಾದ್ಯಾದಿಗಳು, ಅದನ್ನು ಮಾಡು. ಶಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಮಾಡು. ಮತ್ತು ಬ್ರಾಹ್ಮಣಾಂಚ ತರ್ಪಣೈಹಿ. ಬ್ರಾಹ್ಮಣರಿಗೆ ವಿಶೇಷವಾದ ಸಂತರ್ಪಣೆ ನಾವು ನೋಡ್ತೀವಿ. ಅಲಂಕಾರ ಬ್ರಾಹ್ಮಣರು ಅಂತೆಲ್ಲ ಕರೆಸ್ತೀವಿ ನಾವು. ರಾಯರ ಆರಾಧನೆ ಬರ್ತಾ ಇದೆ, ಕರೆಸ್ತೀವಿ, ಸಂತರ್ಪಣೆ ಮಾಡ್ತೀವಿ ಇತ್ಯಾದಿಯಾಗಿ. ಅದು ಪರಮಾತ್ಮ ಆವಾಹನೆ ಮಾಡ್ತೀವಿ. ಅಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪವನ್ನು ಆವಾಹನೆ ಮಾಡಿ ಅಲ್ಲಿ ನಾವು ನಾರಾಯಣನನ್ನು ಪೂಜೆ ಮಾಡ್ತೀವಿ. ಇದು ಪೂಜೆ ಮಾಡುವ ಕ್ರಮ ಹಾಗೆ ಅಂತ ಹೇಳಿ, ಧ್ಯಾನೇನ ಸುಸ್ಥಿತೇನ ಆಶು. ಧ್ಯಾನ ಮಾಡಿ ನೀವು ದೇವರನ್ನು ಆರಾಧನೆ ಮಾಡ್ಬೋದು. ಒಂದು ಷೋಡಶೋಪಚಾರ ಪೂಜೆಯಿಂದ ಮಾಡ್ಬೋದು ಶಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ. ಎರಡನೆಯದು ಬ್ರಾಹ್ಮಣರಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ಬೋದು. ಮೂರನೆಯದು ಧ್ಯಾನದಿಂದ ನೀನು ಒಂದು ಕಡೆ ಕೂತು, ಬ್ರಾಹ್ಮಣರು ಯಾರು ಇಲ್ಲ, ಏನು ಮಾಡೋದು? ಒಂದು ಧ್ಯಾನ ಆಸನ ಹಾಕಿ ಕೂತು ಭಗವದ್ಗೀತೆಯಲ್ಲಿ ಹೇಳಿದಂಗೆ ಧ್ಯಾನ ಮಗ್ನನಾಗು, ಮಂತ್ರಗಳನ್ನು ಜಪ ಮಾಡ್ಬೋದು. ಈ ರೀತಿಯಾಗಿ ಮಾಡಿದರೆ 3 ಸಾಧನೆ ಹೇಳಿದ್ದಾರೆ. ಷೋಡಶೋಪಚಾರ ಪೂಜೆ, ಅಲ್ಲಿ ವೈಶ್ವದೇವ ಇತ್ಯಾದಿಗಳನ್ನು ಇಟ್ಕೋಬೇಕು. ಮತ್ತು ಬ್ರಾಹ್ಮಣರ ಪೂಜೆ ಶ್ರಾದ್ದ ಕಾಲದಲ್ಲೂ ಉಂಟು, ಹಬ್ಬ ದಿನದಲ್ಲೂ ಉಂಟು, ಶ್ರಾದ್ದಾದಿ ಕಾಲದಲ್ಲೂ ಕೂಡ ಉಂಟು ಬ್ರಾಹ್ಮಣರ ವಿಶೇಷ. ಇನ್ನು ಗ್ರಹಣ ಕಾಲದಲ್ಲೂ ಉಂಟು ನೋಡಿ. ಬ್ರಾಹ್ಮಣನ ಕರೆಸಿ ನಾವೇನು ಮಾಡ್ತೀವಿ? ದಾನವನ್ನು ಕೊಡ್ತೀವಿ. ಅಲ್ಲಿ ನೀನು ನಾರಾಯಣನನ್ನು ಕಾಣಬಹುದು. ಇನ್ನು ಮೂರನೆಯದು ಧ್ಯಾನ.
ಶಾಸ್ತ್ರಗಳ ವಿಚಾರ ಮಾಡಿ, ಶಾಸ್ತ್ರಗಳಲ್ಲಿ ನೀ ಯಾರನ್ನು ಕಾಣಬಹುದು? ಶಾಸ್ತ್ರಗಳಲ್ಲಿ, ಮಂತ್ರಗಳಲ್ಲಿ, ಅಲ್ಲೂ ಕೂಡ ನೀನು ನಾರಾಯಣನನ್ನು ಧ್ಯಾನ ಮಾಡಿ ಉಪಾಸನೆಯನ್ನು ಮಾಡಬಹುದು ಅಂತ 3 ಸಾಧನೆಯ ಕ್ರಮವನ್ನು ಕಪಿಲ ಮತ್ತು ಜೈಗೀಷವ್ಯ ಎನ್ನುವವರು ತಿಳಿಸಿಕೊಟ್ಟಿದ್ದಾರೆ ಅಂತ ಇಲ್ಲಿಗೆ ನಿಲ್ಸೋಣ. ಇನ್ನೂ ಅಶ್ವಶಿರನ ಪ್ರಶ್ನೆ ಮುಗುದಿಲ್ಲ, ಇನ್ನೂ ಸ್ವಲ್ಪ ವಿಚಾರ ಇದೆ. ಅದನ್ನು ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.